ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ಈ ಹಿಂದಿನ ವಿಡಿಯೋದಲ್ಲಿ ನಾವು ದ್ವಿತೀಯ PUC ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮಾದರಿ ಯಾವ ರೀತಿಯಾಗಿ ಈ ಸಾರಿ 2021-22ನೇ ಸಾಲಿನಲ್ಲಿ ಯಾವ ರೀತಿಯ ಪ್ರಶ್ನೆ ಅಂದರೆ ಹೆಚ್ಚುವರಿ ಪ್ರಶ್ನೆಗಳು ಯಾವ ಭಾಗದಲ್ಲಿ ಎಷ್ಟು ಬರುತ್ತವೆ ಅನ್ನೋದನ್ನು ನಾವು ಚರ್ಚೆ ಮಾಡಿದ್ವಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇವತ್ತು ಇಲಾಖೆ ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಅದರ ಉತ್ತರಗಳ ಸಮೇತ ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು, ಯಾವ ರೀತಿಯ ಆಪ್ಷನ್ಗಳನ್ನು ನಾವು ತೆಗೆದುಕೊಳ್ಬೇಕು ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ನೀವಿನ್ನೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನನ್ನು ಖಚಿತಪಡಿಸಿಕೊಳ್ಳಿ. ಯಾಕೆಂದರೆ ನಾವು ಮುಂದೆ ಮಾಡುವ ಪ್ರತಿ ವಿಡಿಯೋ ನಿಮಗೆ ತಲುಪಬೇಕು ಅಂದರೆ ನೀವು ಆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನನ್ನು ಖಚಿತಗೊಳಿಸಿಕೊಳ್ಬೇಕು. ಸ್ನೇಹಿತರೆ, ಈ ದ್ವಿತೀಯ PUC ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಈ ಹಿಂದೆ ಪುಸ್ತಕದಲ್ಲಿ ಒಂದು ಮಾದರಿ ನೀಲನಕ್ಷೆಯನ್ನು ಕೊಟ್ಟಿದ್ದರು. ಅದರಲ್ಲಿ ನಮ್ಮ ಪ್ರಶ್ನೆ ಪತ್ರಿಕೆ ಸುಮಾರು 144 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿತ್ತು. ಆದರೆ ಈ ಸಾರಿ ಹೆಚ್ಚಿನ ಆಪ್ಷನ್ಗಳನ್ನು ಇವತ್ತು ಪ್ರಶ್ನೆಗಳಿಗೆ ನೀಡಿ ಎನ್ನುವ ನಮ್ಮ ನಿರ್ದೇಶಕರ ಒಂದು ಆದೇಶದ ಮೇರೆಗೆ ಇವತ್ತು ಪ್ರತಿಯೊಂದು ಪ್ರಶ್ನೆಗೂ ಕೂಡ ಹೆಚ್ಚುವರಿ ಆಯ್ಕೆಗೆ ಅವಕಾಶವನ್ನು ನೀಡಲಾಗಿದೆ. ಅದನ್ನು ನಾವು ಕಳೆದ ಅವಧಿಯಲ್ಲಿ ಚರ್ಚೆ ಮಾಡಿದ್ವಿ. ಇವತ್ತು ಒಂದೊಂದು ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ನಾವು ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಉತ್ತರಿಸಬೇಕು, ಎಲ್ಲಿ ಸಮಯ ಹೆಚ್ಚು ಖರ್ಚು ಮಾಡಬೇಕು, ಎಲ್ಲಿ ಸಮಯವನ್ನು ಉಳಿತಾಯ ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ನೀವು ಇಲ್ಲಿ ನೋಡ್ಬೋದು, ಮಾದರಿ ನೀಲನಕ್ಷೆ ಇದೆ. ಈ ಮಾದರಿ ನೀಲನಕ್ಷೆ 210 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿರ್ತಾ ಇದೆ. ಹಾಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಒಂದೊಂದಾಗಿ ನಾವೀಗ ಸಾಲ್ವ್ ಮಾಡೋಣ. ಸ್ನೇಹಿತರೆ, ದ್ವಿತೀಯ PUC ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿಮಗೆಲ್ಲ ಗೊತ್ತು, ಸಮಯ ಎಷ್ಟು ನಿಗದಿಪಡಿಸಲಾಗಿರುತ್ತೆ ಅಂದರೆ ಸಮಯ ಏನು ಹೆಚ್ಚಾಗಿಲ್ಲ. ಸಮಯ 3 ಗಂಟೆ 15 ನಿಮಿಷ. ಆ 15 ನಿಮಿಷ ನೀವು ಪ್ರಶ್ನೆ ಪತ್ರಿಕೆಯನ್ನು ಓದಿ ಅದರಲ್ಲಿ ಯಾವುದನ್ನು ನಾವು ಮೊದಲಿಗೆ ಬರೀಬೇಕು, ಯಾವುದು ನಮಗೆ ಚೆನ್ನಾಗಿ ಬರುತ್ತೆ ಅನ್ನೋದನ್ನು ಗಮನಿಸಲಿಕ್ಕೆ ಅಲ್ಲಿ ಕೊಟ್ಟಿರುವಂಥದ್ದು. ಎರಡನೇದ್ದು 3 ಗಂಟೆ ಅವಧಿಯಲ್ಲಿ ನಾವು ಅದನ್ನು ಕಂಪ್ಲೀಟಾಗಿ ಬರೀಬೇಕು. ಇಲ್ಲಿ ವಿದ್ಯಾರ್ಥಿ ಬರೀಬೇಕಾಗಿರುವಂಥದ್ದು ಅಂದರೆ 100 ಅಂಕಗಳಿಗೆ, ಆದರೆ ಪ್ರಶ್ನೆ ಪತ್ರಿಕೆ ಒಳಗೊಂಡಿರುವುದು 210. ಈ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಅನ್ನೋದನ್ನು ಸಾಲ್ವ್ ಮಾಡೋಣ. ಸ್ನೇಹಿತರೆ, ಭಾಗ 1, ಈ ಕೆಳಗಿನ ಯಾವುದಾದರೂ 10 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ನಾವು 10 ಅಂಕಗಳನ್ನು ಪಡಿತೀವಿ. ಮೊದಲಿಗೆ ಇಲ್ಲಿ 10 ಪ್ರಶ್ನೆಗಳನ್ನು ನೀಡಿ ಪ್ರತಿಯೊಂದಕ್ಕೂ ಉತ್ತರಿಸಬೇಕಾಗಿತ್ತು. ಆದರೆ ಇವತ್ತು ಇಲ್ಲಿ 15 ಪ್ರಶ್ನೆಗಳನ್ನು ನೀಡಲಾಗ್ತದೆ. ನಾವು ಅದರಲ್ಲಿ 10 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸುವಂಥದ್ದು. ಆ 10 ಪ್ರಶ್ನೆಗಳಿಗೆ ಉತ್ತರಿಸಿ 10 ಅಂಕಗಳನ್ನು ಈ ಒಂದು ಭಾಗದಿಂದ ನಾವು ಪಡೆದುಕೊಳ್ಬೋದು. 5 ಪ್ರಶ್ನೆಗಳು ನಮಗೆ ವಿವೇಚನೆಗೆ ಬಿಟ್ಟಿದ್ದು, ಅಂದರೆ ಅವುಗಳನ್ನು ನಮಗೆ ಕಠಿಣ ಎನಿಸಿರುವಂತಹ ಅಥವಾ ಗೊತ್ತಿರದೇ ಇರುವಂತಹ, ಗೊತ್ತಿದ್ರೂ ಕೂಡ ನಮಗೆ ಕೇವಲ 10 ಬರೀಬೇಕಾಗಿರೋದ್ರಿಂದ 10 ಪ್ರಶ್ನೆಗಳನ್ನು ಸಾಲಿಡ್ ಆಗಿ ಸರಿಯಾಗಿ ಇಲ್ಲಿ ಉತ್ತರಿಸುವಂಥದ್ದು. ಮೊದಲನೇ ಪ್ರಶ್ನೆ, ಡಯಾರ್ಕಿ ಎಂದರೇನು? ಡಯಾರ್ಕಿ ಎಂದರೇನು ಅನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ನಿಮಗೆಲ್ಲ ಗೊತ್ತಿರುವಂತೆ ದ್ವಿಸರ್ಕಾರ ಪದ್ಧತಿ. ಇಲ್ಲಿ ನೀವು ಉತ್ತರವನ್ನು ಬರೆಯುವಾಗ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿರ್ತದೆ, ಒಂದೊಂದು ವಾಕ್ಯ ಅಂತ. ಆದರೆ ಇಲ್ಲಿ ನೀವು ಒಂದೇ ಪದದಲ್ಲಿ ಅದರ ಉತ್ತರ ನೇರವಾಗಿ ಇತ್ತಂದರೆ ನೀವು ಒಂದೇ ಪದ ಉತ್ತರಿಸಿದರೂ ಸರಿ, ಅಲ್ಲಿ ಸಮಯದ ಉಳಿತಾಯ ಆಗ್ತದೆ. ಇಲ್ಲಿ ನೀವು ನೋಡಿರ್ಬೋದು, ಡಯಾರ್ಕಿ ಅಂದರೆ ದ್ವಿಸರ್ಕಾರದ ಪದ್ಧತಿ ಅಂತ ನಾವು ಬರೆಯುವುದಕ್ಕಿಂತಲೂ ನೇರವಾಗಿ ದ್ವಿಸರ್ಕಾರದ ಪದ್ಧತಿ ಅಂತ ಬರೆದರೂ ಕೂಡ ಅದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಎರಡನೆಯದು, ಆಪರೇಷನ್ ಪೋಲೋ ಎಂದರೇನು? ಆಪರೇಷನ್ ಪೋಲೋ ಎಂದರೇನು ಅನ್ನುವಂಥ ಈ ಪ್ರಶ್ನೆ ಬಂದಾಗ, ಹೈದರಾಬಾದ್ ನಿಜಾಮನ ಆಡಳಿತದ ಅರಾಜಕತೆಯನ್ನು ಅಂತ್ಯಗೊಳಿಸಲಿಕ್ಕೆ ಭಾರತದ ಸೇನೆ 1948 ಸೆಪ್ಟೆಂಬರ್ನಲ್ಲಿ ಮಾಡಿದ ಪೊಲೀಸ್ ಕಾರ್ಯಾಚರಣೆಯನ್ನು ನಾವು ಆಪರೇಷನ್ ಪೋಲೋ ಅಂತ ಕರಿತೀವಿ. ಇನ್ನು ಮೂರನೆಯದಾಗಿ, ಚುನಾವಣೆ, ಇದರ ಮೂಲ ಪದ ಬರೆಯಿರಿ. ಇಲ್ಲಿ ಚುನಾವಣೆ ಅನ್ನುವಂತಹ ಈ ಒಂದು ಶಬ್ದಕ್ಕೆ ಮೂಲ ಪದ ಯಾವುದು ಅಂತಂದಾಗ ನಾವು ನೇರವಾಗಿ ಎಲಿಗೆರೆ ಅಂದರೆ ಇದನ್ನು ಆಯ್ಕೆ ಮಾಡು ಎಂದರ್ಥ ಅಂತ ಬರೆದರೂ ಕೂಡ ಇದಕ್ಕೆ ಅಂಕಗಳು ದೊರೀತಾ ಇವೆ. ಇನ್ನು ನಾಲ್ಕನೇ ಪ್ರಶ್ನೆ, ರಾಜಕೀಯ ಪಕ್ಷಗಳ ಅರ್ಥವನ್ನು ತಿಳಿಸಿ. ರಾಜಕೀಯ ಪಕ್ಷಗಳ ಅರ್ಥವನ್ನು ತಿಳಿಸಿ ಅಂದಾಗ ರಾಜಕೀಯ ಪಕ್ಷ ಅನ್ನೋದು ಯಾಕೆ ರಚನೆಯಾಗಿರ್ತದೆ ಅನ್ನೋದನ್ನು ನಾವು ಇಲ್ಲಿ ಉತ್ತರವನ್ನು ಬರೀಬೇಕಾಗ್ತದೆ. ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಸಂಘಟಿತವಾಗಿರುವ ಜನಸಮೂಹವೇ ರಾಜಕೀಯ ಪಕ್ಷ. ಈ ರೀತಿ ನಾವು ಉತ್ತರವನ್ನು ಬರೀಬಹುದಾಗಿದೆ. ಇನ್ನು ಐದನೆಯದಾಗಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಎಲ್ಲಿದೆ?
ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಎಲ್ಲಿದೆ ಅಂತಂದಾಗ ಇದನ್ನು ನಾವು ನೇರವಾಗಿ ಮಸೂರಿ ಅಂತ ಬರೆದ್ರೂ ಸಾಕು ಉತ್ತರ ನಮಗೆ ಪೂರ್ಣ ಅಂಕ ದೊರೀತದೆ. ಹಾಗಾಗಿ ಇಲ್ಲಿ ಒಂದೇ ಶಬ್ದದಲ್ಲಿ ನಾವು ಮಸೂರಿ ಅನ್ನುವಂಥ ಪದ ಬರೆದಾಗ ನಾವು ಉತ್ತರವನ್ನು ಸರಿಯಾಗಿ ಕೊಟ್ಟಂತೆ ಆಗ್ತದೆ. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಯಾರು ನೇಮಿಸುವರು? ಇದು 6ನೇದು. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಯಾರು ನೇಮಿಸ್ತಾರೆ ಅಂದಾಗ ನೇರವಾಗಿ ರಾಷ್ಟ್ರಪತಿಗಳು ಅಂತ ನಾವು ಬರೆದಾಗ ಅದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 7ನೇದಾಗಿ ದಲಿತರು ಅಂದರೆ ಯಾರು? ದಲಿತರು ಅಂದರೆ ಯಾರು ಎನ್ನುವಂತಹ ಈ ಒಂದು ಪ್ರಶ್ನೆಗೆ ಉತ್ತರ ಸಮಾಜದಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದವರು ಅಥವಾ ಶೋಷಿತರಾದವರು, ಇವರನ್ನು ನಾವು ಏನಂತ ಕರಿತೀವಿ ಅಂದರೆ ದಲಿತರು ಅಂತ ಕರಿತೀವಿ. ಇನ್ನು 8ನೇದಾಗಿ ರಾಷ್ಟ್ರ ನಿರ್ಮಾಣ ಎಂದರೇನು? ರಾಷ್ಟ್ರ ನಿರ್ಮಾಣ ಎಂದರೇನು ಎನ್ನುವಂಥ ಪ್ರಶ್ನೆಗೆ ಉತ್ತರ ರಾಷ್ಟ್ರ ನಿರ್ಮಾಣ ಎಂಬುದು ಜನರನ್ನು ಸಂಘಟಿಸಿ ಅವರಲ್ಲಿ ಸಾಮರಸ್ಯವನ್ನು ಸಾಧಿಸಿ ಎಲ್ಲರೂ ಒಪ್ಪಿಕೊಳ್ಳುವಂತಹ ವ್ಯವಸ್ಥೆಯನ್ನು ನಿರ್ಮಿಸುವ ಒಂದು ವಿಶಾಲವಾದಂತಹ ಪ್ರಕ್ರಿಯೆ ಆಗಿದೆ. ಇದು ಸರಿಯಾದ ಉತ್ತರ. ಇನ್ನು 9ನೇದಾಗಿ ಪೋಟಾ ಅನ್ನು ವಿಸ್ತರಿಸಿ. ಪೋಟಾ POTA ಇದನ್ನು ವಿಸ್ತರಿಸಿ, ಅಬ್ರಿವೇಷನ್ಸ್ ಕೇಳಿರ್ತಾರೆ. ಇದನ್ನು ವಿಸ್ತರಿಸಿ ಅಂದಾಗ ನಾವು ಕನ್ನಡದಲ್ಲಿ ಭಯೋತ್ಪಾದನಾ ನಿಗ್ರಹ ಕಾಯ್ದೆ ಅಂತ ಕರಿಬೋದು. ಇಂಗ್ಲೀಷ್ನಲ್ಲಿ ಪ್ರಿವೆನ್ಷನ್ ಆಫ್ ಟೆರರಿಸಮ್ ಆ್ಯಕ್ಟ್ ಅಂತ ಕರಿಬೋದು. ಪ್ರಿವೆನ್ಷನ್ ಆಫ್ ಟೆರರಿಸಮ್ ಆ್ಯಕ್ಟ್ ಅಂದರೆ ಪೋಟಾ ಅನ್ನುವಂಥದ್ದನ್ನು ನಾವು ಇಲ್ಲಿ ವಿಸ್ತರಿಸಿ ಬರೆದಂತೆ ಆಗ್ತದೆ. ಇನ್ನು 10ನೇದಾಗಿ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಎಂದರೇನು? ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಎಂದರೇನು ಎನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ಮೈತ್ರಿಕೂಟದ ಪಕ್ಷಗಳು ತಮ್ಮ ಸೈದ್ಧಾಂತಿಕ ವಿಚಾರಗಳನ್ನು ಬದಿಗೊತ್ತಿ ಸಮ್ಮಿಶ್ರ ಸರ್ಕಾರವನ್ನು ನಡೆಸಿಕೊಂಡು ಹೋಗಲಿಕ್ಕೆ ಕೆಲವು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳನ್ನು ಒಪ್ಪಿಕೊಂಡು ಕಾರ್ಯನಿರ್ವಹಿಸುವಂಥದ್ದೇ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ. ಇದನ್ನು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತ ಕೂಡ ಕರೀತಾರೆ. ಇನ್ನು 11ನೇದಾಗಿ ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದವರು ಯಾರು? ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದವರು ಯಾರು ಎಂದಾಗ ಉತ್ತರ LA ಕಾಫ್ಮನ್. LA ಕಾಫ್ಮನ್ ಅವರು ಅಸ್ಮಿತೆ ರಾಜಕಾರಣವನ್ನು ಮೊದಲಿಗೆ ಗುರುತಿಸಿರುವಂಥದ್ದನ್ನು ನಾವು ನೋಡ್ತೀವಿ. 12ನೇದಾಗಿ ಪ್ರತಿಭಾ ಪಲಾಯನ ಎಂದರೇನು? ಪ್ರತಿಭಾ ಪಲಾಯನ ಎಂದರೇನು ಎಂದಾಗ ಇದಕ್ಕೆ ಉತ್ತರ ದೇಶದ ಪ್ರತಿಭಾವಂತರು ಹೆಸರು, ಪ್ರಸಿದ್ಧಿ, ಹಣದ ಆಸೆಗಾಗಿ ಬೇರೊಂದು ದೇಶಕ್ಕೆ ವಲಸೆ ಹೋಗುವುದನ್ನು ನಾವು ಪ್ರತಿಭಾ ಪಲಾಯನ ಅಂತ ಕರೀಬಹುದಾಗಿದೆ. ಇನ್ನು 13ನೇದಾಗಿ ಲಿಬಿಯಾದ ಸರ್ವಾಧಿಕಾರಿ ಯಾರು? ಲಿಬಿಯಾದ ಸರ್ವಾಧಿಕಾರಿ ಯಾರು ಎಂದಾಗ ಉತ್ತರ ಕರ್ನಲ್ ಗಡ್ಡಾಫಿ. ಕರ್ನಲ್ ಗಡ್ಡಾಫಿ ಅವರು ಲಿಬಿಯಾದ ಸರ್ವಾಧಿಕಾರಿ ಆಗಿದ್ದರು. ಇನ್ನು 14ನೇದಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳು ಎಂದರೇನು? ಅಂತಾರಾಷ್ಟ್ರೀಯ ಸಂಬಂಧಗಳು ಎಂದರೇನು ಎನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ಓಲಾ ಜೋಸೆಫ್ ಅವರು ಹೇಳ್ತಾರೆ, ಅಂತಾರಾಷ್ಟ್ರೀಯ ಸಂಬಂಧ ಎಂಬುದು ರಾಷ್ಟ್ರಗಳ ನಡುವೆ ಉಂಟಾಗುವ ಎಲ್ಲ ಪ್ರಕ್ರಿಯೆಗಳ ಕುರಿತು ಅಂತಾರಾಷ್ಟ್ರೀಯ ವ್ಯವಸ್ಥೆಯೊಳಗೆ ನಡೆಯುವಂತಹ ಅಧ್ಯಯನ ಮಾಡುವಂತಹ ಸಂಬಂಧ ಆಗಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಉತ್ತರಿಸಬಹುದಾಗಿದೆ. ಇನ್ನು 15ನೇದಾಗಿ ಅಲಿಪ್ತ ನೀತಿ ಎಂದರೇನು? ಅಲಿಪ್ತ ನೀತಿ ಎಂದರೇನು ಎನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ಅಲಿಪ್ತ ನೀತಿ ಅಂದರೆ ತಟಸ್ಥ ನೀತಿಯಲ್ಲ. ಭಾಳಷ್ಟು ಜನ ಕನ್ಫ್ಯೂಷನ್ ಮಾಡಿಕೊಂಡು ಇದು ತಟಸ್ಥ ಯಾವುದೇ ಒಂದು ಬಣವನ್ನು ಸೇರದೇ ಇರುವುದು, ರೈಟ್, ಯಾವುದೇ ಒಂದು ಬಣವನ್ನು ಸೇರದೇ ಇರುವುದು, ಇಟ್ ಮೀನ್ಸ್ ಇಟ್ ಈಸ್ ನಾಟ್ ಇದು ತಟಸ್ಥ ಅಲ್ಲ. ಹಾಗಾಗಿ ಅಲಿಪ್ತ ನೀತಿ ಅಂದರೆ ತಟಸ್ಥ ನೀತಿ ಅಲ್ಲ. ನಿಮಗೆ ಗೊತ್ತಿರಲಿ, 2ನೇ ಮಹಾಯುದ್ಧದ ನಂತರ ಪ್ರಪಂಚ 2 ಮಿಲಿಟರಿ ಬಣಗಳಾಗಿ ವಿಂಗಡೆ ಆಯಿತು. ಬಹಳಷ್ಟು ಕೆಲವು ರಾಜ್ಯಗಳು ಇನ್ನೊಂದು ಅಮೇರಿಕಾದ ನೇತೃತ್ವದ ಪಂಗಡವನ್ನು ಸೇರಿದರೆ ಸೋವಿಯತ್ ನೇತೃತ್ವದ ಅಥವಾ ಸೋವಿಯತ್ ರಷ್ಯಾ ನೇತೃತ್ವದ ಪಂಗಡಕ್ಕೆ ಕೆಲವೊಂದು ರಾಜ್ಯಗಳು ಸೇರಿದವು. ಆದರೆ ನಮ್ಮ ಭಾರತ ಯಾವುದೇ ಬಣವನ್ನು ಸೇರದೆ ಸ್ವತಂತ್ರ ನಿಲುವನ್ನು ಹೊಂದಿತು. ಇದೇ ಅಲಿಪ್ತ ನೀತಿ. ಅಂದರೆ ಯಾರು ತಪ್ಪು ಮಾಡ್ತಾರೋ ಅಥವಾ ಯಾರ ಒಂದು ಸರಿಯಾದಂಥ ರೀತಿಯನ್ನು ಅನುಸರಿಸಿಲ್ವೋ ಅದನ್ನು ಖಂಡಿಸುವಂಥ ಕೆಲಸ ಹೊರತು ಒಂದು ಪರವಾಗಿ ಅಥವಾ ಇನ್ನೊಂದು ಪರವಾಗಿ ಯಾವುದರ ಪರವಾಗಿಯೂ ಅಲ್ಲ ಅನ್ನುವಂಥ ರೀತಿಯಲ್ಲ. ಹಾಗಾಗಿ ಇದು ತಟಸ್ಥ ನೀತಿಯಲ್ಲ, ಇದು ಅಲಿಪ್ತ ನೀತಿ ಅನ್ನುವಂಥದ್ದು. ಈ ರೀತಿಯಾಗಿ ಮೊದಲ ಭಾಗದಲ್ಲಿ ನಾವು 10 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಇಲ್ಲಿ 15 ಪ್ರಶ್ನೆಗಳಿಗೆ ನಾನು ವಿವರಿಸಿದ್ದೇನೆ, ಬಟ್ ಇದರಲ್ಲಿ ನಾವು 10 ಮಾತ್ರ ಉತ್ತರಿಸುವಂಥದ್ದು ಆಗಬೇಕು. ಇನ್ನು ಭಾಗ 2, ಕೆಳಗಿನ ಯಾವುದಾದರೂ 10 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ ನಾವು 10 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಮೊದಲಿನ ಒಂದು ಪ್ರಶ್ನೆ ಪತ್ರಿಕೆ 12 ಪ್ರಶ್ನೆಗಳನ್ನು ಒಳಗೊಂಡಿತ್ತು. ನಾವು ಅದರಲ್ಲಿ 2 ಕೈ ಬಿಟ್ಟು 10 ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ವಿ. ಆದರೆ ಈ ವರ್ಷ ಮಾತ್ರ ಇಲ್ಲಿಯೂ ಕೂಡ 15 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಅಂದರೆ ನಾವು ಬರೀಬೇಕಾಗಿದ್ದು 5 ಪ್ರಶ್ನೆಗಳನ್ನು ನಾವು ಕೈ ಬಿಡಲಿಕ್ಕೆ ಈ ಒಂದು ಭಾಗದಿಂದಲೂ ಅವಕಾಶ ಇದೆ. ಇನ್ನು
16ನೇದಾಗಿ ಫೆಡರಲ್ ನ್ಯಾಯಾಲಯ ಯಾವಾಗ ಮತ್ತು ಎಲ್ಲಿ ಸ್ಥಾಪನೆಯಾಯಿತು? ಈ ಪ್ರಶ್ನೆಗೆ ನಾವು ಉತ್ತರ ಫೆಡರಲ್ ನ್ಯಾಯಾಲಯವು ದೆಹಲಿಯಲ್ಲಿ 1937ರಲ್ಲಿ ಸ್ಥಾಪನೆಯಾಯಿತು. ಇಷ್ಟುದ್ದ ಬರೆಯುವುದಕ್ಕಿಂತಲೂ ಕೂಡ ನೇರವಾಗಿ ದೆಹಲಿ 1937 ಅಂತ ಬರೆದರೂ ಕೂಡ ನಮಗೆ ಅಂಕಗಳು ದೊರೀತಾ ಇವೆ. ಇನ್ನು 17ನೇದಾಗಿ ಪಂಜಾಬನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು ಮತ್ತು ಅವು ಯಾವುವು? ಈ ಒಂದು ಪ್ರಶ್ನೆಗೆ ಉತ್ತರ ನಾವು ನೇರವಾಗಿ 2 ರಾಜ್ಯಗಳಾಗಿ ವಿಂಗಡಿಸಲಾಯಿತು. ಅವುಗಳೆಂದರೆ ಪಂಜಾಬ್ ಮತ್ತು ಹರಿಯಾಣ. ಹೀಗೆ ಉತ್ತರವನ್ನು ನಾವು ಬರೀಬಹುದು. ಇನ್ನು 18ನೇದಾಗಿ ಪ್ರತ್ಯಕ್ಷ ಚುನಾವಣೆ ಎಂದರೇನು ಉದಾಹರಣೆ ಕೊಡಿ. ಇಲ್ಲಿ ಪ್ರತ್ಯಕ್ಷ ಚುನಾವಣೆ ಎಂದರೇನು ಉದಾಹರಣೆ ಕೊಡಿ ಅಂದಾಗ, ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ವಯಸ್ಕ ಮತದಾರ ನೇರವಾಗಿ ತಾವೇ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ರಹಸ್ಯ ಅಥವಾ ಗುಪ್ತ ಮತದಾನ ಮಾಡುವುದರ ಮೂಲಕ ಮತ ಚಲಾಯಿಸುವ ಪದ್ಧತಿಯೇ ಪ್ರತ್ಯಕ್ಷ ಚುನಾವಣೆ. ಉದಾಹರಣೆಗೆ ನಾವು ಲೋಕಸಭೆಯ ಚುನಾವಣೆ ನೋಡ್ಬೋದು, ರಾಜ್ಯ ವಿಧಾನಸಭೆಯ ಚುನಾವಣೆಗಳನ್ನು ನೋಡ್ಬೋದು, ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನು ಕೂಡ ನಾವು ನೋಡ್ಬೋದು. ಇವೆಲ್ಲವೂ ಕೂಡ ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆ ಆಗಿವೆ. ಇನ್ನು 19ನೇದಾಗಿ ದ್ವಿಪಕ್ಷ ಪದ್ಧತಿ ಎಂದರೇನು ಉದಾಹರಣೆ ಕೊಡಿ. ದ್ವಿಪಕ್ಷ ಪದ್ಧತಿ ಎಂದರೇನು ಉದಾಹರಣೆ ಕೊಡಿ ಅಂದಾಗ, ಒಂದು ರಾಷ್ಟ್ರದ ರಾಜಕೀಯ ವ್ಯವಸ್ಥೆಯಲ್ಲಿ ಕೇವಲ 2 ಪಕ್ಷ ಮಾತ್ರ ಅಸ್ತಿತ್ವದಲ್ಲಿದ್ದರೆ, ಕೇವಲ 2 ಪಕ್ಷ ಮಾತ್ರ ಅಸ್ತಿತ್ವದಲ್ಲಿದ್ದರೆ ಅದನ್ನು ನಾವು ದ್ವಿಪಕ್ಷ ಪದ್ಧತಿ ಅಂತ ಕರಿತೀವಿ. ಉದಾಹರಣೆ ಅಮೇರಿಕಾ, ಇಂಗ್ಲೆಂಡ್, ಇಲ್ಲಿ ನಾವು ಕೇವಲ 2 ಪಕ್ಷಗಳನ್ನು ಮಾತ್ರ ನೋಡ್ತೀವಿ. ಇನ್ನು 20ನೇದಾಗಿ ಆಡಳಿತದ ಪದದ ಅರ್ಥವನ್ನು ತಿಳಿಸಿ. ಆಡಳಿತದ ಪದದ ಅರ್ಥವನ್ನು ತಿಳಿಸಿ ಅಂದಾಗ ಇಲ್ಲಿ ಉತ್ತರ ಆಡಳಿತದ ಪದದ ಅರ್ಥ, ಆಡಳಿತ ಎನ್ನುವ ಪದ ಆ್ಯಡ್ ಮತ್ತು ಮಿನಿಸ್ಟಿಯರ್ ಎಂಬ 2 ಪದಗಳ ಸಂಯೋಜನೆಯಿಂದ ಬಂದಿರುವಂಥದ್ದು. ಆ್ಯಡ್ ಎಂದರೆ ಸಾರ್ವಜನಿಕ, ಮಿನಿಸ್ಟೇರ್ ಎಂದರೆ ಸೇವೆ, ಅಂದರೆ ಸಾರ್ವಜನಿಕರ ಸೇವೆ ಮಾಡುವುದೇ ಆಡಳಿತ ಆಗಿದೆ. ಹಾಗಾಗಿ ಆಡಳಿತ ಪದದ ಅರ್ಥ ಸಾರ್ವಜನಿಕರ ಸೇವೆ ಆಗಿದೆ. ಇನ್ನು 21ನೇದಾಗಿ ರಾಜ್ಯ ಸೇವೆಗಳು ಎಂದರೇನು ಉದಾಹರಣೆ ಕೊಡಿ. ರಾಜ್ಯ ಸೇವೆಗಳೆಂದರೇನು ಉದಾಹರಣೆ ಕೊಡಿ ಅಂದಾಗ, ರಾಜ್ಯ ಪಟ್ಟಿಯಲ್ಲಿ ನಮೂದಿಸಿರುವಂತಹ ರಾಜ್ಯ ಸರ್ಕಾರದ ಇಲಾಖೆಗಳಲ್ಲಿ ಬರುವಂತಹ, ಅಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ನೇಮಕ ಹೊಂದಿರುವಂತಹ ಸಿಬ್ಬಂದಿಯನ್ನು ನಾವು ರಾಜ್ಯ ಸೇವೆಗಳು ಅಂತ ಕರಿತೀವಿ. ಉದಾಹರಣೆ KS ಕರ್ನಾಟಕ ಆಡಳಿತ ಸೇವೆ ಆಗಿರ್ಬೋದು, ಕರ್ನಾಟಕ ಶಿಕ್ಷಣ ಸೇವೆ ಅಂತ KES ಅಂತ ನಾವು ಕರೀತಾರೆ. ಈ ಅಂಶಗಳನ್ನು ನಾವು ಉದಾಹರಣೆಯಾಗಿ ಕೊಡಬಹುದಾಗಿದೆ. ಇನ್ನು 22ನೇದಾಗಿ ಪುರಾತನ ಭಾರತದ ಸಮಾಜದಲ್ಲಿದ್ದ 4 ವರ್ಣಗಳನ್ನು ಹೆಸರಿಸಿ. ಪುರಾತನ ಸಮಾಜದಲ್ಲಿದ್ದ 4 ವರ್ಣಗಳನ್ನು ಹೆಸರಿಸಿ ಅಂದಾಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವು ನಮ್ಮ 4 ವರ್ಣಗಳಾಗಿವೆ. ಇವು ಪುರಾತನ ಕಾಲದಿಂದಲೂ ಬಂದಿರುವಂತಹ, ಪುರಾತನ ಕಾಲದಲ್ಲಿರುವಂತಹ ಸಮಾಜದ ವರ್ಣಗಳು ಆಗಿವೆ. ಇನ್ನು ಅಸಮಾನತೆ ಪದದ ಅರ್ಥವನ್ನು ತಿಳಿಸಿ. ಅಸಮಾನತೆ ಪದದ ಅರ್ಥವನ್ನು ತಿಳಿಸಿ ಅಂದಾಗ, ಜಾತಿ, ಲಿಂಗ, ಧರ್ಮ ಮತ್ತು ಅಂತಸ್ತು ಇವುಗಳ ಆಧಾರದ ಮೇಲೆ ತಾರತಮ್ಯ ಮಾಡುವಂತಹ ವ್ಯವಸ್ಥೆ ಏನಾಗಿದೆ ಅದು ಅಸಮಾನತೆ ಆಗಿದೆ. ಅಂದರೆ ಜಾತಿ ಆಧಾರಿತ ಆಗಿರ್ಬೋದು, ಲಿಂಗಾಧಾರಿತ ಆಗಿರ್ಬೋದು, ಧರ್ಮಗಳ ಆಧಾರ ಅಥವಾ ಅಂತಸ್ತಿನ ಆಧಾರದ ಮೇಲೆ ನಾವು ಮಾಡುವ ತಾರತಮ್ಯವನ್ನು ಅಸಮಾನತೆ ಅಂತ ಕರಿಬಹುದಾಗಿದೆ. ಇನ್ನು 24ನೇದಾಗಿ ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು. ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು ಅಂದಾಗ, ಭಾರತದಲ್ಲಿ ವೈವಿಧ್ಯಮಯವಾದಂತಹ ಸಂಸ್ಕೃತಿ ಪರಂಪರೆ ಇದ್ದು ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ರಾಜಕೀಯವಾಗಿ ಎಲ್ಲ ಪ್ರಜೆಗಳನ್ನು ಒಂದುಗೂಡಿಸುವಂತಹ ಪ್ರಕ್ರಿಯೆಯೇ ರಾಷ್ಟ್ರೀಯ ಭಾವೈಕ್ಯತೆಯಾಗಿದೆ. ನಿಮಗೆಲ್ಲ ಗೊತ್ತಿರಲಿ, ವಿವಿಧತೆಯಲ್ಲಿ ಏಕತೆ ಅದೇ ರಾಷ್ಟ್ರೀಯ ಭಾವೈಕ್ಯತೆ ಅಂತ ನಾವು ಕರಿತೀವಿ. ಅದನ್ನು ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತ ಅನ್ನಬಹುದು. ಇನ್ನು 25ನೇದಾಗಿ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟದ 2 ಮಿತ್ರ ಪಕ್ಷಗಳನ್ನು ಹೆಸರಿಸಿ. ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ ಅಂದರೆ NDA ನ್ಯಾಷನಲ್ ಡೆಮಾಕ್ರೆಟಿಕ್ ಅಲೈನ್ಸ್ ಅನ್ನುವಂಥದ್ದು. ಇದರ 2 ಮಿತ್ರ ಪಕ್ಷಗಳಂದಾಗ ಮೊದಲನೇದು ನಿಮಗೆಲ್ಲ ಗೊತ್ತಿರುವಂತೆ BJP, ಲೋಕ ಜನಶಕ್ತಿ, ಜನತಾದಳ ಸಂಯುಕ್ತ, PMK ಇವೆಲ್ಲವೂ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟದ 2 ಮಿತ್ರ ಪಕ್ಷಗಳಾಗಿವೆ. ಇವುಗಳಲ್ಲಿ ಯಾವುದಾದ್ರು 2 ನಾವು ಬರೆದ್ರೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 26ನೇದಾಗಿ ಭ್ರಷ್ಟಾಚಾರ ಎಂದರೇನು. ಭ್ರಷ್ಟಾಚಾರ ಎಂದರೇನು ಎಂದಾಗ ಸಿಂಪಲ್ ಆಗಿ ನಾವು ಬರಿಬೋದು, ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವುದೇ ಭ್ರಷ್ಟಾಚಾರವಾಗಿದೆ. ಅದು ಹಣದಿಂದ ರೂಪದಲ್ಲಾಗಿರಬಹುದು, ವಸ್ತುಗಳ ರೂಪದಲ್ಲಾಗಿರಬಹುದು. ಯಾವುದೇ ರೀತಿಯ ವೈಯಕ್ತಿಕ ಲಾಭಕ್ಕಾಗಿ ನನ್ನ ಅಧಿಕಾರವನ್ನು ನಾನು ದುರುಪಯೋಗಪಡಿಸಿಕೊಳ್ಳುವುದೇ ಭ್ರಷ್ಟಾಚಾರ ಆಗಿದೆ ಅಂತ ನಾವು ಬರಿಬೋದು. ನೆಕ್ಸ್ಟ್ 27ನೇದಾಗಿ ಆಪ್ತ ಸ್ನೇಹಿ ಬಂಡವಾಳಶಾಹಿ ನೀತಿ ಎಂದರೇನು.
ಆಪ್ತ ಸ್ನೇಹಿ ಬಂಡವಾಳಶಾಹಿ ನೀತಿ ಅಂದರೆ ಏನು ಎಂದಾಗ ಬಂಡವಾಳಶಾಹಿಗಳು ಮತ್ತು ಸರ್ಕಾರಿ ಅಧಿಕಾರಿ ವರ್ಗದ ಮಧ್ಯೆ ಇರುವ ನಿಕಟವಾದ ಸಂಬಂಧ, ಆ ಸಂಬಂಧದ ಮೂಲಕ ನಡೆಯುವ ಆರ್ಥಿಕ ವ್ಯವಸ್ಥೆಯನ್ನು ನಾವು ಆಪ್ತ ಸ್ನೇಹಿ ಬಂಡವಾಳಶಾಹಿ ಅಂತ ಕರೀಬಹುದಾಗಿದೆ. ಇನ್ನು 28ನೇದಾಗಿ ಜಾಗತಿಕ ಗ್ರಾಮದ ಅರ್ಥವನ್ನು ತಿಳಿಸಿ. ಗ್ಲೋಬಲ್ ವಿಲೇಜ್ ಅಂತ ಕರಿತೀವಿ. ಜಾಗತಿಕ ಗ್ರಾಮ ಅಂದರೆ ಏನು, ಅದರ ಅರ್ಥವನ್ನು ಅಂದಾಗ ನಿಮಗೆಲ್ಲ ಗೊತ್ತಿರುವಂತೆ ಇವತ್ತು ಜಾಗತೀಕರಣದ ಪ್ರಭಾವದಿಂದ ವಿಶ್ವದ ಜನತೆಯಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂತಹ ಭಾವನೆ ಇದೆ. ಈ ಜಾಗತಿಕ ಗ್ರಾಮ ಕಲ್ಪನೆ ಜನರಲ್ಲಿ ಮೂಡ್ತಾ ಇದೆ. ಅದಕ್ಕೆ ಸಾರಿಗೆ ಸಂಪರ್ಕ ಆಗಿರ್ಬೋದು, ಮಾಹಿತಿ ತಂತ್ರಜ್ಞಾನ ಆಗಿರ್ಬೋದು, ಇವೆಲ್ಲವೂ ಇಂದು ಪ್ರಪಂಚವನ್ನು ಒಂದು ಜಾಗತಿಕ ಗ್ರಾಮವಾಗಿ ಪರಿವರ್ತಿಸಿದೆ. ಇದನ್ನೇ ನಾವು ಜಾಗತಿಕ ಗ್ರಾಮದ ಅರ್ಥ ಅಂತ ಅನ್ನಬಹುದು. ಇನ್ನು 29ನೇದಾಗಿ ವಿಶ್ವಸಂಸ್ಥೆಯ ಚಾರ್ಟರ್ನಲ್ಲಿ ಎಷ್ಟು ಅಧ್ಯಾಯಗಳು ಮತ್ತು ವಿಧಿಗಳು ಇವೆ? ವಿಶ್ವಸಂಸ್ಥೆಯ ಚಾರ್ಟರ್ನಲ್ಲಿ ಎಷ್ಟು ಅಧ್ಯಾಯ ಮತ್ತು ವಿಧಿಗಳು ಇವೆ ಅಂದಾಗ ವಿಶ್ವಸಂಸ್ಥೆಯ ಚಾರ್ಟರ್ನಲ್ಲಿ 19 ಅಧ್ಯಾಯಗಳು, 111 ವಿಧಿಗಳು ಇವೆ ಅಂತ ನಾವು ಇಲ್ಲಿ ಬರೀಬಹುದು. ಇನ್ನು 30ನೇ ಪ್ರಶ್ನೆ, ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು? ಈ ಒಂದು ಪ್ರಶ್ನೆ ನಿಮಗೆಲ್ಲ ಕೇಳಿದ್ದು ನೋಡಿರಿ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ. ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು ಎಂದಾಗ ಉತ್ತರ 1972ರಲ್ಲಿ ಸಿಮ್ಲಾ ಒಪ್ಪಂದ ನಡೀತದೆ. ಆಗಿನ ಕಾಲದ ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ಮತ್ತು ಪಾಕಿಸ್ತಾನದ ಜುಲ್ಫಿಕರ್ ಅಲಿ ಭುಟ್ಟೋ ಅಥವಾ ಜಡಿಯೆ ಭುಟ್ಟೋ ಇವರ ಮಧ್ಯದಲ್ಲಿ ಸಿಮ್ಲಾ ಒಪ್ಪಂದ ನಡೀತದೆ. ಅದಕ್ಕೆ ಅವರಿಬ್ಬರು ಸಹಿ ಹಾಕ್ತಾರೆ. ಹೀಗೆ ನಾವು 2ನೇ ಪಾರ್ಟ್ನಲ್ಲಿಯೂ ಕೂಡ 15 ಪ್ರಶ್ನೆಗಳನ್ನು ನೋಡ್ತೀವಿ. ಬಟ್ ನಾವು ಬರೀಬೇಕಾಗಿರುವಂಥದ್ದು ಅದರಲ್ಲಿ ಕೇವಲ 10 ಬರೆದು 5 ಕೈ ಬಿಟ್ಟು ನಾವು ಇಲ್ಲಿ 20 ಅಂಕಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಇದು 2ನೇ ಭಾಗ. ಇನ್ನು 3ನೇ ಭಾಗ ಅಂತ ಬರ್ತದೆ. ಇಲ್ಲಿ ನಿಮಗೆ ಗೊತ್ತಿರಲಿ, ಮೊದಲಿಗೆ 12 ಪ್ರಶ್ನೆಗಳನ್ನು ಕೇಳಲಾಗ್ತಾ ಇತ್ತು, ನಾವು 8 ಪ್ರಶ್ನೆಗಳನ್ನು ಬರೀಬೇಕಾಗಿತ್ತು. ಇವತ್ತು ಅಲ್ಲಿಯೂ ಕೂಡ 3 ಪ್ರಶ್ನೆಗಳನ್ನು ಹೆಚ್ಚಿಗೆ ಮಾಡಿ 15 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಬಟ್ ನಾವು ಬರೀಬೇಕಾಗಿರುವಂಥದ್ದು ಕೇವಲ 7 ಪ್ರಶ್ನೆಗಳನ್ನು ಇಲ್ಲಿ ಕೈ ಬಿಡಬಹುದು. ಇಲ್ಲಿ ನೀವು ನೋಡಿರ್ಬೋದು, ನಾನು ಆ ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತೇನೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಯಾವ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಳ್ಬೇಕು, ಇದೇ ಥರದ ಪ್ರಶ್ನೆಗಳು ಬಂದರೆ ಅದನ್ನು ನಾನು ನಿಮ್ಗೆ ಇಲ್ಲಿ ಹೇಳ್ತೇನೆ. ನಿಮಗೆಲ್ಲ ಇಲ್ಲಿ ಗೊತ್ತಿರಲಿ, ಪ್ರಥಮ ಮಹಾ ಚುನಾವಣೆ ಕುರಿತು ಟಿಪ್ಪಣಿ ಬರೆಯಿರಿ. ಇದು ಒಂದು ಚೆನ್ನಾಗಿರುವಂತಹ, ನಿಮಗೆ ಇಲ್ಲಿ ಮಾಹಿತಿಗಳನ್ನು ಬರೀಲಿಕ್ಕೆ ಅನುಕೂಲವಾಗಿರುವಂತಹ ಒಂದು ಪ್ರಶ್ನೆ. ನೆಕ್ಸ್ಟ್ 2ನೇದ್ದು, ರಾಜ್ಯಗಳ ಪುನರ್ವಿಂಗಡಣೆಗೆ ಭಾಷೆಯು ಆಧಾರವಾಗಿರಬೇಕು ಎಂಬುದನ್ನು ಪರಾಮರ್ಶಿಸಿ. ಇಲ್ಲಿ ಸ್ವಲ್ಪ ಚಿಂತನೆಗೆ ಅಥವಾ ವಿಚಾರವನ್ನು ವ್ಯಕ್ತಪಡಿಸುವಂತಹ ಪ್ರಶ್ನೆಯಾಗಿದೆ. ಇಲ್ಲಿ ಪಾಯಿಂಟ್ಸ್ಗಳನ್ನು ಅಥವಾ ಅದರ ಅಂಶಗಳು ಸ್ವಲ್ಪ ಕಡಿಮೆ ಇರ್ತಾ ಇದೆ. ಓಕೆ. 33ನೇದ್ದು, ಪರೋಕ್ಷ ಚುನಾವಣೆಯ ಲಕ್ಷಣಗಳನ್ನು ವಿವರಿಸಿ. ನಾನು ಮೊದಲಿಗೆ ಪ್ರಶ್ನೆಗಳನ್ನು ಓದಿ ಹೇಳ್ತೇನೆ, ಆಮೇಲೆ ಯಾವ ಪ್ರಶ್ನೆಗಳನ್ನು ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ಹೇಳ್ತೇನೆ. ಪರೋಕ್ಷ ಚುನಾವಣೆಯ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ವಿದ್ಯುನ್ಮಾನ ಮತಯಂತ್ರದ ಅನುಕೂಲಗಳನ್ನು ಬರೆಯಿರಿ. ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ವಿವರಿಸಿ. ಜಿಲ್ಲಾಧಿಕಾರಿಯ 5 ಕಾರ್ಯಗಳನ್ನು ಬರೆಯಿರಿ. ಪರಿಸರ ಚಳುವಳಿಯ ರಾಜಕೀಯ ಪರಿಣಾಮವನ್ನು ವಿವರಿಸಿ. ರಾಷ್ಟ್ರ ನಿರ್ಮಾಣದ ಅಗತ್ಯ ಅಂಶಗಳನ್ನು ವಿವರಿಸಿ. ನೆರೆಹೊರೆಯ ಶಾಂತಿ ಸಮಿತಿಗಳ ಕುರಿತು ಟಿಪ್ಪಣಿ ಬರೆಯಿರಿ. ಸಮ್ಮಿಶ್ರ ಸರ್ಕಾರದ ಅವಗುಣಗಳನ್ನು ಬರೆಯಿರಿ. ಅಸ್ಮಿತೆ ರಾಜಕಾರಣ ಉದಯಕ್ಕೆ ಕಾರಣವಾದ ಅಂಶಗಳನ್ನು ತಿಳಿಸಿ. ಉದಾರೀಕರಣದ ಮಹತ್ವವನ್ನು ಬರೆಯಿರಿ. ಖಾಸಗೀಕರಣದ ರಾಜಕೀಯ ಪರಿಣಾಮವನ್ನು ವಿವರಿಸಿ. ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳನ್ನು ಬರೆಯಿರಿ. ಕೊನೆಯದಾಗಿ ಶ್ರೀಲಂಕಾದ ಜನಾಂಗೀಯ ಸಮಸ್ಯೆಗಳ ನಿವಾರಣೆಯಲ್ಲಿ ಭಾರತದ ಪಾತ್ರವನ್ನು ವಿವರಿಸಿ. ಹೀಗೆ ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 15 ಪ್ರಶ್ನೆಗಳನ್ನು 5 ಅಂಕಕ್ಕೆ ಕೇಳಲಾಗಿದೆ. ಆದರೆ ನಾವು ಇಲ್ಲಿ ಬರೀಬೇಕಾಗಿದ್ದು 8. ಯಾವ ಪ್ರಶ್ನೆಯನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು ಸ್ನೇಹಿತರೆ, ವಿದ್ಯಾರ್ಥಿಗಳೇ? ನಿಮಗೆಲ್ಲ ಗೊತ್ತಿರಲಿ, ಯಾವ ಪ್ರಶ್ನೆಗೆ ನಾವು ಅಂಶಗಳು ಹೆಚ್ಚಿರ್ತಾವೋ, ಪಾಯಿಂಟ್ಸ್ ಅಂತ ಕರಿತೀವಿ ನಾವು, ಆ ಅಂಶಗಳು ಹೆಚ್ಚಿರುವಂತಹ ಅಥವಾ ಅಂಶಗಳನ್ನು ಒಳಗೊಂಡಿರುವಂತಹ ಪ್ರಶ್ನೆಗಳನ್ನು ನಾವು ಇಲ್ಲಿ ಬರೀಲಿಕ್ಕೆ ಆಯ್ಕೆ ಮಾಡಿಕೊಳ್ಬೇಕು. ಯಾಕೆಂದರೆ ಮೌಲ್ಯಮಾಪಕ ಪ್ರಶ್ನೆಯನ್ನು ವ್ಯಾಲ್ಯುವೇಷನ್ ಮಾಡುವಾಗ ಅಥವಾ ಮೌಲ್ಯಮಾಪನ ಮಾಡುವಾಗ ಅವನು ಆ ಪ್ರಶ್ನೆಗಳಲ್ಲಿ ಇರುವ ಪ್ರಮುಖ ಅಂಶಗಳನ್ನು ಹುಡುಕ್ತಿರ್ತಾನೆ. ಹಾಗಾಗಿ ನೀವು ಪ್ರಮುಖ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಅಂಥ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಇಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ನಾನು ಆಯ್ಕೆ ಮಾಡಿದ್ದೇನೆ ಅನ್ನೋದನ್ನು ತಾವು ನೋಡ್ಕೋಬೋದು. ತಾವು ಕೂಡ ಈ ರೀತಿಯ ಮುಖ್ಯಾಂಶಗಳನ್ನು ಹೊಂದಿರುವಂತಹ ವಿವರಣಾತ್ಮಕ ಅನ್ನೋಕ್ಕಿಂತಲೂ ಕೂಡ ಯಾವ ಒಂದು ಪ್ರಶ್ನೆಗೆ ಪಾಯಿಂಟ್ಸ್ನಲ್ಲಿ ನಾವು ಉತ್ತರಿಸ್ಬೋದು ಅಂಥದ್ದನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು. ನೋಡಿ, ಪ್ರಥಮ ಮಹಾ ಚುನಾವಣೆ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಫಸ್ಟ್ ಪ್ರಶ್ನೆ ಇದೆ. ಇದರಲ್ಲಿ ನಮಗೆ ಅಂಶಗಳು ದೊರೀತಾ ಇವೆ. ಹಾಗಾಗಿ ಇದನ್ನು ನಾವು ಬರೀಲಿಕ್ಕೆ ತೆಗೆದುಕೊಳ್ಬೋದು. ನಿಮಗೆಲ್ಲ ಗೊತ್ತಿರುವಂತೆ ಭಾರತದ ಪ್ರಥಮ ಲೋಕಸಭೆಗೆ ಚುನಾವಣೆ ಅಕ್ಟೋಬರ್ 1951ರಿಂದ
ಫೆಬ್ರವರಿ 1952ರವರೆಗೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೇಲೆ ಚುನಾವಣೆ ನಡೆಯಿತು. ಇದು ಹಿನ್ನೆಲೆಯನ್ನು ಬರೆದು ಇದರಲ್ಲಿ ಏನೇನು ಒಳಗೊಂಡಿತ್ತು, ಯಾವ ರೀತಿಯಾಗಿತ್ತು ಅನ್ನೋದನ್ನು ನಾವು ಹೇಳಬೇಕು ಅಂದರೆ ಪ್ರಮುಖ ಅಂಶಗಳಲ್ಲಿ ಲೋಕಸಭೆಯ ಒಟ್ಟು ಚುನಾವಣಾ ಕ್ಷೇತ್ರಗಳು ಎಷ್ಟಿದ್ದು 489. ಒಟ್ಟು ಮತದಾರರ ಸಂಖ್ಯೆ ಎಷ್ಟಿತ್ತು ಅಂದರೆ 176 ಮಿಲಿಯನ್. ಇನ್ನು ವಾಸ್ತವವಾಗಿ ಮತ ಚಲಾಯಿಸಿದ ಒಟ್ಟು ಮತದಾರರ ಸಂಖ್ಯೆ 105.5 ಮಿಲಿಯನ್. ಇನ್ನು ಒಟ್ಟು ಮತಗಟ್ಟೆಗಳ ಸಂಖ್ಯೆ ಎಷ್ಟಿತ್ತು 2,24,000. ಶೇಕಡಾವಾರು ಆಗಿರುವ ಮತದಾನ ಎಷ್ಟಾಗಿತ್ತು ಅಂದರೆ 45% ಆಗಿತ್ತು. ಎಷ್ಟು ರಾಜಕೀಯ ಪಕ್ಷಗಳು ಅಲ್ಲಿ ಭಾಗವಹಿಸಿದ್ದು ಅಂದರೆ ಸುಮಾರು 70. ನಮ್ಮ ಮೊದಲ ಚುನಾವಣೆಯಲ್ಲಿಯೇ ಸುಮಾರು 70 ರಾಜಕೀಯ ಪಕ್ಷಗಳು ಭಾಗವಹಿಸಿದ್ದು. ಸ್ಪರ್ಧಿಸಿದ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ ಎಷ್ಟಾಗಿತ್ತು ಅಂದರೆ 1,800 ಸ್ಪರ್ಧೆ ಮಾಡಿದ್ರು. ಇನ್ನು ಕಾಂಗ್ರೆಸ್ ಪಕ್ಷ ಬಹುಮತವನ್ನು ಪಡೆಯಿತು. ಹೀಗೆ ನಾವು ಮೊದಲ ಈ ಪ್ರಶ್ನೆಗೆ ಉತ್ತರವನ್ನು ಉತ್ತರಿಸಬಹುದಾಗಿದೆ. ಇನ್ನು ಎರಡನೇದು ಇಲ್ಲಿ ನೋಡಿ 31 ಆಗಿತ್ತು, ಇಲ್ಲಿ 33. ಅಂದರೆ ನನಗೆ 32ನೇ ಪ್ರಶ್ನೆಯನ್ನು ಕೈಬಿಟ್ಟೆ. ನೀವು ಉತ್ತರ ಬರೆಯುವಾಗ ಯಾವ ಪ್ರಶ್ನೆಗೆ ಉತ್ತರ ಬರೀತಾ ಇದ್ದೀರೋ ಅದೇ ಪ್ರಶ್ನೆಯ ಸಂಖ್ಯೆಯನ್ನು ನೀವು ಅಲ್ಲಿ ಹಾಕಬೇಕು. ಹಾಗಾಗಿ ಇಲ್ಲಿ ನೋಡಿ 33ನೇ ಪ್ರಶ್ನೆ, ಪರೋಕ್ಷ ಚುನಾವಣೆಯ ಲಕ್ಷಣಗಳನ್ನು ವಿವರಿಸಿ. ಪರೋಕ್ಷ ಚುನಾವಣೆಯ ಲಕ್ಷಣಗಳನ್ನು ವಿವರಿಸಿ ಅಂದಾಗ ಅದರಲ್ಲಿ ಈ ಪಾಯಿಂಟ್ಸ್ ಬರ್ತವೆ. ಇವುಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಸಂಕ್ಷಿಪ್ತವಾಗಿ ವಿವರಣೆ ಮಾಡಬೇಕು. ಸಮರ್ಥ ಅಭ್ಯರ್ಥಿಗಳ ಆಯ್ಕೆಯಾಗ್ತದೆ, ಪ್ರಚಾರದ ಅರ್ಭಟ ಇರೋದಿಲ್ಲ, ಶಾಂತಿಯುತವಾದ ಮತದಾನ, ಭಾವೋದ್ರೇಕಕ್ಕೆ ಆಸ್ಪದ ಇರೋದಿಲ್ಲ, ಹಿಂದುಳಿದ ರಾಷ್ಟ್ರಗಳಿಗೆ ಈ ಪರೋಕ್ಷ ಚುನಾವಣೆ ತುಂಬ ಸೂಕ್ತವಾದದ್ದು. ಈ ಅಂಶಗಳನ್ನು ಸಂಕ್ಷಿಪ್ತವಾಗಿ 2-3 ಲೈನಲ್ಲಿ ನಾವು ವಿವರಿಸಿದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 34ನೇದ್ದು, ವಿದ್ಯುನ್ಮಾನ ಮತಯಂತ್ರದ ಅನುಕೂಲಗಳನ್ನು ಬರೆಯಿರಿ. ಇದು ಅಂತೂ ನಾವು ತುಂಬ ಈಸಿಯಾಗಿ ಬರಿಬೋದು. ವಿದ್ಯುನ್ಮಾನ ಯಾವ ಕಾರಣದಿಂದಾಗಿ ಅದು ಪಾಪ್ಯುಲರ್ ಆಗಿದೆ ಅಥವಾ ಅದರ ಅನುಕೂಲತೆಗಳೇನು ಅಂದಾಗ, ಮೊದಲನೇದಾಗಿ ಮತದಾನ ತುಂಬ ಸುಲಭವಾಗಿರ್ತದೆ, ಸಮಯದ ಉಳಿತಾಯ ಆಗ್ತದೆ, ಹಣಕಾಸಿನ ಉಳಿತಾಯ ಆಗ್ತದೆ. ಯಾಕೆಂದರೆ ಆ EVMಗಳನ್ನು ನಾವು ಮತ್ತೆ ಮುಂದಿನ ಚುನಾವಣೆಯಲ್ಲಿಯೂ ಕೂಡ ಬಳಸಬಹುದು. ಪರಿಸರ ನಾಶ ತಡೆಗಟ್ಟುತ್ತದೆ, ಯಾಕೆಂದರೆ ಅಪಾರ ಪ್ರಮಾಣದ ಕಾಗದವನ್ನು ಉಳಿಸ್ತದೆ. ಅನಕ್ಷರಸ್ಥರಿಗೆ ಹೆಚ್ಚು ಅನುಕೂಲ ಆಗಿದೆ. ಚುನಾವಣಾ ಅಕ್ರಮ ಏನಾದರೂ ನಡೀತಾ ಇದ್ದರೆ ಅದನ್ನು ಇದು ತಡೆಗಟ್ತದೆ. ಅಷ್ಟೇ ಅಲ್ಲದೆ ಶೀಘ್ರವಾದ ತ್ವರಿತವಾದ ಫಲಿತಾಂಶವನ್ನು ನಮಗೆ ಕೊಡಲಿಕ್ಕೆ ಈ EVMನಿಂದ ಸಾಧ್ಯ. ಹಾಗಾಗಿ ವಿದ್ಯುನ್ಮಾನ ಮತಯಂತ್ರದ ಅನುಕೂಲಗಳನ್ನು, ಈ ಅಂಶಗಳನ್ನು ನಾವು ಬರೆಯಬಹುದು ಆಗಿದೆ. ಇನ್ನು 35ನೇದಾಗಿ, ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ವಿವರಿಸಿ. ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ವಿವರಿಸಿ ಅಂದಾಗ ಇಲ್ಲಿ ನಾವು ಹರ್ಮನ್ ಫೈನರ್ ಅವರ ವ್ಯಾಖ್ಯಾನವನ್ನು ಪೀಠಿಕೆ ರೂಪದಲ್ಲಿ ತೆಗೆದುಕೊಂಡು ನಂತರ ಅವುಗಳ ಒಂದೊಂದು ಲಕ್ಷಣವನ್ನು ವಿವರಿಸಬೇಕು. ಇಲ್ಲಿ ಹರ್ಮನ್ ಫೈನರ್ ಅವರು ಹೇಳ್ತಾರೆ, ಶಾಶ್ವತ ವೇತನ ಪಡೆಯುವ ಕೌಶಲ್ಯತೆಯುಳ್ಳ ವೃತ್ತಿ ನಿರತ ಅಧಿಕಾರಿಗಳ ಸಮುದಾಯವೇ ನಾಗರಿಕ ಸೇವಾ ವರ್ಗ. ಹಾಗಾದರೆ ಇದರ ಲಕ್ಷಣಗಳು ಏನಪ್ಪ ಅಂದರೆ, ಮೊದಲನೇದಾಗಿ ವೃತ್ತಿ ನಿರತ ವರ್ಗ, ಎರಡನೇದು ಅಧಿಕಾರದ ಶ್ರೇಣಿ ಪದ್ಧತಿ, ಹೈರಾರ್ಕಿ ಅಂತ ಕರಿತೀವಿ, ರಾಜಕೀಯ ತಾಟಸ್ಥ್ಯ ಹೊಂದಿರ್ತಾರೆ, ಅನಾಮಧೇಯತೆ ಅಥವಾ ಅನಾಮಕತ್ವ, ಆಮೇಲೆ ಖಾಯಂ ಅಥವಾ ಶಾಶ್ವತವಾಗಿರುವಂತಹ ವರ್ಗ ಆಗಿರ್ತದೆ. ಅಂದರೆ ಅಪಾಯಿಂಟ್ಮೆಂಟ್ ಆದಂದಿನಿಂದ ನಿವೃತ್ತಿಯಾಗುವವರೆಗೆ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಆಮೇಲೆ ನಿಷ್ಪಕ್ಷಪಾತತೆ, ಯಾವುದೇ ಪಕ್ಷ ಬಂದರೂ ಕೂಡ ಇವರು ಕಾರ್ಯನಿರ್ವಹಿಸುವಾಗ ನಿಷ್ಪಕ್ಷಪಾತದಿಂದ ಕೆಲಸ ನಿರ್ವಹಿಸಬೇಕು. ಸೇವಾ ಮನೋಭಾವ, ಕಾನೂನಿನ ಮಿತಿಗೆ ಒಳಪಟ್ಟಿರ್ತಾರೆ. ಅಷ್ಟೇ ಅಲ್ಲದೆ ವಿಶೇಷವಾದ ತರಬೇತಿಯನ್ನು ಕೂಡ ಹೊಂದಿರ್ತಾರೆ. ಇವುಗಳನ್ನು ಒಂದೆರಡು ವಾಕ್ಯಗಳಲ್ಲಿ ನಾವು ವಿವರಿಸಿದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 36ನೇದಾಗಿ, ಜಿಲ್ಲಾಧಿಕಾರಿಯ 5 ಕಾರ್ಯಗಳನ್ನು ಬರೆಯಿರಿ. ಜಿಲ್ಲಾಧಿಕಾರಿಯ 5 ಕಾರ್ಯಗಳು ಅಂದಾಗ ಸುಮಾರು 8-10 ಕಾರ್ಯಗಳಿವೆ. ಅವುಗಳಲ್ಲಿ ನಾವು 5ರಿಂದ 6-7 ನಾವು ವಿವರಣೆಯನ್ನು 2 ಲೈನಲ್ಲಿ ಮಾಡಿದಾಗ ಇದಕ್ಕೆ ಅಂಕಗಳು ದೊರೀತಾ ಇವೆ. ಜಿಲ್ಲಾಡಳಿತದ ರಾಜ್ಯದ ಪ್ರಾಥಮಿಕ ಆಡಳಿತದ ಘಟಕ ಆಗಿದೆ. ಇದು ಜಿಲ್ಲೆಯೊಳಗಿನ ಸಾರ್ವಜನಿಕ ವ್ಯವಹಾರ ನೋಡಿಕೊಳ್ತದೆ. ಅಂದರೆ ಜಿಲ್ಲಾಡಳಿತ ಅಂದರೆ ಏನು ಅನ್ನೋದನ್ನು ಪೀಠಿಕೆ ರೂಪದಲ್ಲಿ ಹೇಳಿ ನಂತರ ಅವರ ಜಿಲ್ಲಾಧಿಕಾರಿಯ ಕಾರ್ಯಗಳು ಅಂದರೆ ಕಾನೂನು ಸುವ್ಯವಸ್ಥೆ ಮತ್ತು ದಂಡಾಧಿಕಾರ, ನಿಯಂತ್ರಣ ಕಾರ್ಯಗಳು, ಮತದಾನ ಅಂದರೆ ಚುನಾವಣಾ ಕಾರ್ಯಗಳು, ಗಣತಿ ಕಾರ್ಯಗಳು, ಸಾರ್ವಜನಿಕರ ಕುಂದುಕೊರತೆಯ ನಿರ್ವಹಣೆ ಮಾಡುವಂಥದ್ದು, ಕಂದಾಯ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳು, ವಿಪತ್ತು ಸಂಭವಿಸಿದಾಗ ಅವುಗಳನ್ನು ನಿರ್ವಹಣೆ ಮಾಡುವಂಥದ್ದು, ಭೂಕಂಪ, ನೆರೆಹಾವಳಿ ಮುಂತಾದವುಗಳು. ಇನ್ನು ಭೂಸ್ವಾಧೀನ ಅಂದರೆ ಅನೇಕ ಕಾರ್ಯಗಳಿಗಾಗಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವಂಥದ್ದು, ಆ ಭೂಸ್ವಾಧೀನ ಕಾರ್ಯವೂ ಕೂಡ ಜಿಲ್ಲಾಧಿಕಾರಿ ಮಾಡ್ತಾರೆ. ಇವುಗಳನ್ನು ನಾವು ಸಂಕ್ಷಿಪ್ತವಾಗಿ ವಿವರಿಸಿದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. 38ನೇದಾಗಿ ಅಂದರೆ ನಾನು 37ನೇ ಪ್ರಶ್ನೆಯನ್ನು ಕೈಬಿಟ್ಟಿದೆ. 38ನೇದಾಗಿ, ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳನ್ನು ವಿವರಿಸಿ. ಇಲ್ಲಿ ಅಂಶಗಳಿವೆ. ಅಗತ್ಯಾಂಶಗಳನ್ನು ವಿವರಿಸಿ ಎಂದಾಗ ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳು ಯಾವುವೆಂದರೆ, ಮೊದಲನೇದಾಗಿ ಜನತೆಯ ಬೆಂಬಲ, ಎರಡನೇದು ಗುಡ್ ಗವರ್ನೆನ್ಸ್ ಉತ್ತಮ ಆಡಳಿತ, ಬದ್ಧತೆಯಿಂದ ಕೂಡಿರುವಂತಹ ನಾಯಕತ್ವ, ರಾಜಕೀಯ ಸಂಸ್ಕೃತಿ, ಸಾರ್ವತ್ರಿಕವಾದಂತಹ ಶಿಕ್ಷಣ, ರಾಷ್ಟ್ರೀಯ ಗುಣವನ್ನು ಹೊಂದಿರುವಂಥದ್ದು, ಸಮೂಹ ಮಾಧ್ಯಮಗಳ ಪಾತ್ರ ಪ್ರಮುಖವಾಗಿರುವಂಥದ್ದು, ಜವಾಬ್ದಾರಿಯುತವಾದಂತಹ ಬೌದ್ಧಿಕತೆ,
ಅಷ್ಟೇ ಅಲ್ಲದೆ ರಾಷ್ಟ್ರೀಯ ಸಮಗ್ರತೆ, ಈ ಅಂಶಗಳನ್ನು ಎರಡೆರಡು ಲೈನ್ನಲ್ಲಿ ನಾವು ವಿವರಿಸಿದಾಗ ರಾಷ್ಟ್ರ ನಿರ್ಮಾಣಕ್ಕೆ ಅಗತ್ಯವಾದ ಅಂಶಗಳನ್ನು ನಾವು ವಿವರಿಸಿದಂತೆ ಆಗ್ತದೆ. ಇನ್ನು 40ನೇ ಪ್ರಶ್ನೆ, ಸಮ್ಮಿಶ್ರ ಸರ್ಕಾರದ ಅವಗುಣಗಳನ್ನು ಬರೆಯಿರಿ. ನೋಡಿ, ಸಮ್ಮಿಶ್ರ ಸರ್ಕಾರದ ಅವಗುಣಗಳನ್ನು ಬರೆಯಿರಿ ಅಂದಾಗ ಇಲ್ಲಿ ನಾವು ಪಾಯಿಂಟ್ಸನ್ನು ಮಾಡಿ ಬರೀಬೋದು. ವಿಭಿನ್ನ ಸಿದ್ಧಾಂತಗಳ ಪಕ್ಷಗಳಿಂದ ಒಮ್ಮತ ಅಸಾಧ್ಯ ಆಗ್ತದೆ. ಯಾಕಂದರೆ ಸಮ್ಮಿಶ್ರ ಸರ್ಕಾರದಲ್ಲಿ ಬೇರೆ ಬೇರೆ ಪಕ್ಷಗಳಿರುವುದರಿಂದ ಅವುಗಳ ಪಕ್ಷದ ಸಿದ್ಧಾಂತವೂ ಬೇರೆ ಆಗಿರುವುದರಿಂದ ಕೆಲವೊಂದು ಸಾರಿ ಒಮ್ಮತ ಅಸಾಧ್ಯ ಆಗ್ತಾ ಇರೋದು, ಇದು ಒಂದು ಅದರ ಅವಗುಣ ಆಗಿದೆ. ಎರಡನೇದ್ದು, ರಾಜಕೀಯ ಸ್ಥಿರತೆಗೆ ಅವಕಾಶ, ಅಸ್ಥಿರತೆಗೆ ಅವಕಾಶ, ಸ್ಥಿರತೆಗೆ ಇಲ್ಲ. ಯಾಕೆಂದರೆ ಆ ಸಮ್ಮಿಶ್ರ ಸರ್ಕಾರ ರಚನೆಯಾಗಿರುವಂಥದ್ದೇ ಅಧಿಕಾರದ ಲಾಲಸೆಗಾಗಿ, ಹೀಗಾಗಿ ಅಲ್ಲಿ ಅಸ್ಥಿರತೆ ಅವಕಾಶ ಇರ್ತದೆ. ಸಂಪುಟ ರಚನೆ ಆಗಿರ್ಬೋದು, ರಾಷ್ಟ್ರೀಯ ನೀತಿ ರೂಪಿಸುವಂಥದ್ದಾಗಿರ್ಬೋದು, ಇಲ್ಲಿ ಮುಕ್ತವಾಗಿ ರಚನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಅಪವಿತ್ರ ಮೈತ್ರಿಗೆ ಅವಕಾಶ, ಅಲ್ಲಿ ಮೈತ್ರಿ ಕೇವಲ ಅಧಿಕಾರಕ್ಕಾಗಿ ಇರ್ತದೆ ಹೊರತು ಪ್ರಗತಿಗಾಗಿ ಇರೋದಿಲ್ಲ. ಪಕ್ಷಾಂತರಕ್ಕೆ ಅವಕಾಶ ಆಗ್ತದೆ. ಆಡಳಿತದ ಗೌಪ್ಯತೆಗೆ ಸಾಧ್ಯ ಇರೋದಿಲ್ಲ. ರಾಷ್ಟ್ರೀಯ ಹಿತಾಸಕ್ತಿ ಕಡೆಗಣಿಸಿ ಪ್ರಾದೇಶಿಕ ಹಿತಾಸಕ್ತಿಗೆ ಮಹತ್ವ ಆಗುವಂಥದ್ದು. ಹೀಗೆ ಸಮ್ಮಿಶ್ರ ಸರ್ಕಾರದ ಅವಗುಣಗಳನ್ನು ನಾವು ವಿವರಿಸಬಹುದಾಗಿದೆ. ಇನ್ನು 43ನೇದಾಗಿ, ಖಾಸಗೀಕರಣದ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಇಲ್ಲಿ ಖಾಸಗೀಕರಣದ ರಾಜಕೀಯ ಪರಿಣಾಮ ವಿವರಿಸಿ ಅಂದಾಗ ನಾವು ನೇರವಾಗಿ ಅದರ ರಾಜಕೀಯ ಪರಿಣಾಮ ಹೇಳೋಕ್ಕಿಂತ ಖಾಸಗೀಕರಣ ಎಂದರೆ ಸರ್ಕಾರಿ ವಲಯದ ಕಂಪನಿ ಅಥವಾ ಕೈಗಾರಿಕೆಯನ್ನು ನಷ್ಟ ತಡೆಯುವ ಉದ್ದೇಶದಿಂದ ಅದರ ಒಡೆತನವನ್ನು ಖಾಸಗಿಯವರ ನಿಯಂತ್ರಣಕ್ಕೆ ಒಪ್ಪಿಸುವಂಥ ಪ್ರಕ್ರಿಯೆ ಖಾಸಗೀಕರಣವಾಗಿದೆ. ಇನ್ನು ರಾಜಕೀಯ ಪರಿಣಾಮಗಳು ಎಂದಾಗ ಸಂಪತ್ತಿನ ಕ್ರೋಢೀಕರಣ ಆಗ್ತದೆ, ಲಾಭಕ್ಕೆ ಆದ್ಯತೆ ಆಗ್ತದೆ. ಖಾಸಗಿಯವರು ಯಾವುದೇ ಕೆಲಸ ಸೇವೆಗೆ ಮಾಡೋದಿಲ್ಲ, ಅವರು ಹೆಚ್ಚಿನ ಗಮನ ಲಾಭಕ್ಕೆ ಇರ್ತದೆ. ಸ್ಥಳೀಯ ಉದ್ಯಮಿಗಳಿಗೆ ಅಪಾಯಕಾರಿ, ರಾಷ್ಟ್ರೀಯ ಹಿತಾಸಕ್ತಿಗಳಿಗೆ ಮಾರಕ, ಸೇವಾ ಮನೋಭಾವನೆ ಕೊರತೆ ಕಂಡು ಬರ್ತಾ ಇದೆ. ಜೊತೆಗೆ ಉದ್ಯೋಗಿಗಳಿಗೆ ಸೇವಾ ಭದ್ರತೆ ಇರೋದಿಲ್ಲ. ಈ ಅಂಶಗಳನ್ನು ಸಂಕ್ಷಿಪ್ತವಾಗಿ ನಾವು ವಿವರಿಸಿದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು ಇವು 8 ಪ್ರಶ್ನೆಗಳನ್ನು ನಾನು ವಿವರಿಸಿದೆ. ಹೀಗೆ ನೀವು ಕೊಟ್ಟಂತಹ 15ರಲ್ಲಿ ಉತ್ತಮವಾಗಿರುವಂತಹ ಮುಖ್ಯಾಂಶಗಳನ್ನು ಹೊಂದಿರುವಂಥ ಪ್ರಶ್ನೆಗಳನ್ನು ನೀವು ವಿವರಿಸಿದಾಗ ಉತ್ತಮವಾದ ಅಂಕಗಳು ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು 4ನೇ ಭಾಗ, ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ. ಇದು ಹಿಂದಿನ ಪ್ರಶ್ನೆಯಲ್ಲಿಯೂ ಹಾಗೇ ಇತ್ತು. ಇಲ್ಲಿ ನಾವು 6 ಪ್ರಶ್ನೆಗಳನ್ನು ನೋಡ್ತೀವಿ, ಬಟ್ ಬರೀಬೇಕಾಗಿರುವಂಥದ್ದು ಕೇವಲ 2. ಆಗ ನಾವು ಯಾವುದನ್ನು ಪಿಕ್ ಮಾಡಬೇಕು, ಯಾವುದನ್ನು ಆಯ್ಕೆ ಮಾಡಬೇಕು ಅನ್ನೋದನ್ನು ನೋಡೋಣ. ಮೊದಲು ಯಾವ ಪ್ರಶ್ನೆಗಳಿದ್ದು, 1935ರ ಭಾರತ ಸರ್ಕಾರದ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿ, ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ, ಹಿಂದುಳಿದ ವರ್ಗಗಳ ಚಳುವಳಿಯ ಕಾರಣಗಳು ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ, ಅನಕ್ಷರತೆಯ ಕಾರಣಗಳನ್ನು ತಿಳಿಸಿ ಮತ್ತು ಅದು ಹೇಗೆ ಭಾರತದ ಪ್ರಜಾಪ್ರಭುತ್ವಕ್ಕೆ ತೊಡಕಾಗಿದೆ ಅನ್ನೋದನ್ನು ವಿವರಿಸಿ, ಜಾಗತೀಕರಣದ ಮಹತ್ವ ಮತ್ತು ರಾಜಕೀಯ ಪರಿಣಾಮವನ್ನು ವಿವರಿಸಿ, ಇನ್ನು ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ. ಹೀಗೆ 6 ಪ್ರಶ್ನೆಗಳನ್ನು ಕೇಳಲಾಗಿದೆ, ಬಟ್ ನಾವು ಬರೀಬೇಕಾಗಿರುವಂಥದ್ದು 2. ಹಾಗಾಗಿ ಪ್ರಮುಖ ಅಂಶಗಳನ್ನು ಅಥವಾ ಹೆಚ್ಚಿನ ಪಾಯಿಂಟ್ಸ್ ಹೊಂದಿರುವಂಥ ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು. ನೋಡೋಣ. 47ನೇದು, ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ತುಂಬ ಈಸಿಯಾಗಿ ನಾವು ಇದನ್ನು ವಿವರಿಸ್ಬೋದು, ಯಾಕೆಂದರೆ ಭಾರತದಲ್ಲಿ ಯಾವ ರೀತಿಯ ಪಕ್ಷ ಪದ್ಧತಿ ಇದೆ ಅನ್ನೋದನ್ನು ನಾವು ಇಲ್ಲಿ ವಿವರಿಸ್ತಾ ಹೋದಂತೆ ಆಗ್ತದೆ. ಮೊದಲನೇದಾಗಿ ಸಂವಿಧಾನೇತರ ಬೆಳವಣಿಗೆ, ಯಾಕೆಂದರೆ ನಮ್ಮ ಸಂವಿಧಾನದಲ್ಲಿ ಇಷ್ಟೇ ಪಕ್ಷ ಇರಬೇಕು, ಇಂತಹದೇ ಪಕ್ಷ ಪದ್ಧತಿ ಅನುಸರಿಸಬೇಕು ಅನ್ನೋದು ಮೆನ್ಷನ್ ಇಲ್ಲ. ಹಾಗಾಗಿ ನಮ್ಮಲ್ಲಿ ಈ ಬಹುಪಕ್ಷ ಪದ್ಧತಿ ಹೇಗೆ ಬೆಳವಣಿಗೆ ಆಗಿದೆ ಅಂದರೆ ಸಂವಿಧಾನೇತರವಾಗಿ ಬೆಳವಣಿಗೆ ಆಗಿರುವಂಥದ್ದು. ಇನ್ನು ಬಹುಪಕ್ಷ ಪದ್ಧತಿ ಅಸ್ತಿತ್ವದಲ್ಲಿರುವಂಥದ್ದು. ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ ನಾವು ನೋಡ್ತೀವಿ. ಏಕಪಕ್ಷದ ಪ್ರಾಬಲ್ಯ ಏನಾಗ್ತಾ ಇದೆ, ಕ್ಷೀಣವಾಗ್ತಾ ಇರೋದನ್ನು ಕೂಡ ನೋಡ್ತೀವಿ. ಭಿನ್ನಮತೀಯತೆ ಇದೆ, ಪಕ್ಷಾಂತರ ಪಿಡುಗು ಇದೆ, ನಾಯಕತ್ವದ ವರ್ಚಸ್ಸು ನೋಡ್ತಾ ಇದ್ದೀವಿ ನಾವು. ತತ್ವರಹಿತ ರಾಜಕೀಯ ಪಕ್ಷಗಳು, ಇವತ್ತಿನ ಪಕ್ಷಗಳಲ್ಲಿ ತತ್ವವೇ ಇಲ್ಲ, ಸಿದ್ಧಾಂತವೇ ಇಲ್ಲ ಅನ್ನೋದನ್ನು ನಾವು ನೋಡ್ತೀವಿ. ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯತೆ ನಾವು ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಇವತ್ತಿನ ಶಕ ಸಮ್ಮಿಶ್ರ ಸರ್ಕಾರದ ಶಕೆ, ಅಂದರೆ ಇವತ್ತು ನಾವು ನೋಡ್ತಾ ಇರುವಂಥ ಸರ್ಕಾರಗಳು ಸಮ್ಮಿಶ್ರ ಸರ್ಕಾರಗಳಾಗಿರುವುದನ್ನು ನಾವು ನೋಡ್ತೀವಿ. ಇನ್ನು 50ನೇ ಪ್ರಶ್ನೆ, ಜಾಗತೀಕರಣದ ಮಹತ್ವ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಯಾಕೆ ಈ ಪ್ರಶ್ನೆ ತೊಗೊಂಡೆ ಅಂದರೆ ಇದು ಟ್ರೆಂಡಿಂಗ್ನಲ್ಲಿರುವಂಥದ್ದು. ಇವತ್ತು LPG ಅನ್ನುವಂಥದ್ದು ಈ ಬಹಳಷ್ಟು ಪ್ರಮುಖ ಪಾತ್ರವನ್ನು ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಹೊಂದಿರುವಂಥದ್ದು. LPG ಮೀನ್ಸ್ ಲಿಬರಲೈಜೇಷನ್, ಪ್ರೈವೇಟೈಜೇಷನ್ ಮತ್ತು ಗ್ಲೋಬಲೈಜೇಷನ್. ಹಾಗಾಗಿ ಇಲ್ಲಿ ಗ್ಲೋಬಲೈಜೇಷನ್ ಇಂಪಾರ್ಟೆನ್ಸ್ ಕೇಳಲಾಗಿದೆ, ಅಂದರೆ ಜಾಗತೀಕರಣದ ಮಹತ್ವವನ್ನು ಕೇಳಲಾಗಿದೆ, ಅದರ ರಾಜಕೀಯ ಪರಿಣಾಮ ಅದನ್ನು ನಾವು ಇಲ್ಲಿ ಸುಲಭವಾಗಿ ವಿವರಣೆ ಮಾಡಬಹುದು. ವಿಶ್ವದ ಆರ್ಥಿಕತೆಯೊಂದಿಗೆ ರಾಷ್ಟ್ರದ ಆರ್ಥಿಕತೆಯನ್ನು ಒಂದುಗೂಡಿಸುವಂತಹ ಪ್ರಕ್ರಿಯೆಯೇ ಜಾಗತೀಕರಣ. ಹಾಗಾದರೆ ಇದರ ಇಂಪಾರ್ಟೆನ್ಸ್ ಅಥವಾ ಪ್ರಾಮುಖ್ಯತೆ, ಮಹತ್ವ ಅಂದರೆ ಏನು ಅಂದರೆ, ಒಂದು, ಸಾಮರ್ಥ್ಯ ಹೆಚ್ಚಳ ಆಗ್ತಾ ಇದೆ, ಉನ್ನತ ತಂತ್ರಜ್ಞಾನದ ಬಳಕೆಗೆ ಅವಕಾಶ ಸಿಗುತ್ತೆ,
ವಿಶ್ವವೇ ಒಂದು ಗ್ರಾಮವಾಗುವ ರೀತಿಯಲ್ಲಿ ಪರಿಕಲ್ಪನೆ ಬೆಳೀತಾ ಇದೆ. ಉದ್ಯೋಗಿಗಳಿಗೆ ಮುಕ್ತ ಸಂಚಾರಕ್ಕೆ ಅವಕಾಶ ಇದೆ. ವಿಶ್ವದ ಸ್ಪರ್ಧೆಗೆ ಅವಕಾಶ. ಹೊರಗುತ್ತಿಗೆಯನ್ನು ನಾವು ನೋಡ್ಬೋದು. ಇಲ್ಲಿ ಮಾನವ ಸಂಪನ್ಮೂಲದ ಬಳಕೆ ಆಗ್ತಾ ಇರುವುದರಿಂದ ಇದು ಜಾಗತೀಕರಣದ ಮಹತ್ವದ ಅಂಶ ಆಗಿದೆ. ಇನ್ನು ರಾಜಕೀಯ ಪರಿಣಾಮ ಅಂದಾಗ ಶಕ್ತಿ ರಾಷ್ಟ್ರಗಳ ಒತ್ತಡ ನಾವು ನೋಡ್ತೀವಿ. ಪರಮಾಧಿಕಾರಕ್ಕೆ ಧಕ್ಕೆ ಬರಬಹುದು ಅನ್ನುವ ಪರಿಕಲ್ಪನೆ ಅಥವಾ ಅನ್ನುವಂಥ ಭಾವನೆ ಬರ್ತದೆ. ಸಾಂಸ್ಕೃತಿಕ ದಾಳಿ ಅವತ್ತು ವಿದೇಶಿ ಪಾಶ್ಚಾತ್ಯೀಕರಣ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಜೀವನ ಶೈಲಿಗೆ ಗುಲಾಮರಾಗಿ ಬಿಡ್ತಾರೆ ಜನ, ಪಾಶ್ಚಾತ್ಯ ಜೀವನ ಶೈಲಿಗೆ. ಇನ್ನು ಸಾಲ ಮನ್ನಾ ರದ್ದು ಆಗ್ತಾ ಇದೆ. ಯಾಕೆಂದರೆ ಈ ಜಾಗತೀಕರಣದ ಪ್ರಭಾವದಿಂದಾಗಿ ಖಾಸಗೀಕರಣ ಬಂದು ಖಾಸಗಿಯವರು ಸಾಲ ಮನ್ನಾ ಮಾಡುವಂಥ ಕಾರ್ಯ ಮಾಡೋದಿಲ್ಲ. ರಾಜಕೀಯ ಅಸ್ಥಿರತೆ ಆಗ್ತದೆ. ಸಮೂಹ ಮಾಧ್ಯಮಗಳ ಮೇಲೆ ನಿಯಂತ್ರಣ ಆಗ್ತದೆ. ಹೀಗೆ ನಾವು ಈ ಅಂಶಗಳನ್ನು ವಿವರಿಸಿದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಹೀಗೆ ಯಾವ ಒಂದು ಪ್ರಶ್ನೆಗೆ ಉತ್ತಮವಾಗಿರುವಂತಹ ಪಾಯಿಂಟ್ಸ್ ಇರ್ತೋ ಅಂಥ ಪ್ರಶ್ನೆಯನ್ನು ನಾವು ಉತ್ತರವನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆಂದರೆ ಇವತ್ತು ಚಾಯ್ಸ್ ಭಾಳಷ್ಟು ಸಿಗ್ತಾ ಇದೆ. ಇನ್ನು 5ನೇ ಭಾಗ, ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆಗಳನ್ನು ಕೇಳಲಾಗ್ತಾ ಇತ್ತು. ಒಂದು ಪ್ರಶ್ನೆಗೆ ಉಪಪ್ರಶ್ನೆ ಮೊದಲು ಕೇಳಲಾಗ್ತಿತ್ತು, ಒಂದು ಆರ್ ಇನ್ನೊಂದು. ಅವು 2ರಲ್ಲಿ ನಾವು ಒಂದನ್ನು ಬರೀಬೇಕಾಗಿತ್ತು. ಆದರೆ ಈಗ ಇಲ್ಲಿಯೂ ಕೂಡ ನಾವು 2 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಆದರೆ ಚಾಯ್ಸ್ ಅಥವಾ ಆಯ್ಕೆಗೆ ಅವಕಾಶ ಮತ್ತೆ ಹೆಚ್ಚಾಗಿದೆ. ಮೊದಲು 2 ಕೇಳಲಾಗ್ತಾ ಇತ್ತು, ಇವತ್ತು 1ಕ್ಕೆ 3 ಕೇಳಲಾಗ್ತಾ ಇದೆ. ಉದಾಹರಣೆಗೆ ಇಲ್ಲಿ ನೋಡೋಣ. 52ನೇ ಪ್ರಶ್ನೆ, ಭಾರತದಲ್ಲಿರುವ ರಾಜ್ಯಗಳು ಮತ್ತು ಕೇಂದ್ರಾಡಳಿತದ ಪ್ರದೇಶಗಳನ್ನು ಪಟ್ಟಿ ಮಾಡಿ. ನೋಡಿ, ಅಥವಾ ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಗಣರಾಜ್ಯೋತ್ಸವದ ಕುರಿತು ಒಂದು ವರದಿ ತಯಾರಿಸಿ. ಅಥವಾ ಭಾರತದ ಯಾವುದಾದರೊಬ್ಬ ರಾಷ್ಟ್ರೀಯ ನಾಯಕನನ್ನು ಕುರಿತು ಬರೆಯಿರಿ. ಹೀಗೆ ನೀವು ಈ 3 ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದನ್ನು ಉತ್ತರಿಸ್ಬೋದು. ಇಲ್ಲಿ ನೀವು ಒಂದು ಕೆಲಸ ಮಾಡ್ಬೋದು. ನಿಮ್ಮತನವನ್ನು, ನೀವು ಆಚರಿಸಿರುವಂತಹ ಗಣರಾಜ್ಯೋತ್ಸವವೋ ಸ್ವಾತಂತ್ರ್ಯೋತ್ಸವವೋ ರಾಜ್ಯೋತ್ಸವವೋ ತುಂಬ ಚೆನ್ನಾಗಿ ಆ ವಿಚಾರವನ್ನು ನೀವು ಏನೇನು ಮಾಡಿದ್ರಿ ಅನ್ನೋದ್ರ ಬಗ್ಗೆ ಒಂದು ಪೇಜ್ ನೀವು ಉತ್ತರಿಸಿದ್ರಿ ಅಂದರೆ ನಿಮಗೆ 5 ಅಂಕ ಬೀಳಲಿಕ್ಕೆ ಅಥವಾ 5 ಅಂಕ ನಿಮಗೆ ದೊರೀತಾ ಇವೆ. ಈ ಕೇಂದ್ರಾಡಳಿತ ಅಥವಾ ರಾಜ್ಯ ಪಟ್ಟಿ ಮಾಡುವಾಗ ಒಂದೊಂದು ರಾಜ್ಯಕ್ಕೆ ಕೈ ಬಿಟ್ಟು ಅಂದರೆ ಅಥವಾ ಸಮಸ್ಯೆ ಆಯಿತು ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಕೂತ್ಕೊಂಡ್ವಿ ಅಂದರೆ ಅಲ್ಲಿ ನಮಗೆ ಮಾರ್ಕ್ಸ್ ಕಡಿಮೆ ಆಗುವಂಥದ್ದು. ಹಾಗಾಗಿ ಬಂದರೆ ಕಂಪ್ಲೀಟ್ ಬರೀರಿ, ಇಲ್ಲ ಅಂದರೆ ಇಲ್ಲಿ ಬೆಟರ್ ಆಗಿ ನೀವು ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ರಾಜ್ಯೋತ್ಸವದ ಕುರಿತು ಅಥವಾ ಗಣರಾಜ್ಯೋತ್ಸವದ ಕುರಿತು ವರದಿಯನ್ನು ತಯಾರಿಸಿ ಅಂದಾಗ ನೀವು ಏನೇನು ಮಾಡಿದಿರಿ ಅನ್ನೋದನ್ನು ಬರೆದಾಗ ಒಂದು ಪೇಜ್ ಚೆನ್ನಾಗಿ ಉತ್ತರ ಆಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ ನಾವು ಅದನ್ನು ಹೇಳ್ತೀವಿ, ಯಾವ ರೀತಿ ಮಾಡಬೇಕು. ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಗಣರಾಜ್ಯೋತ್ಸವ ಕುರಿತು ಒಂದು ವರದಿ ತಯಾರಿಸಿ ಅಂದಾಗ ಆಚರಣೆಗೆ ಮುನ್ನಾ ದಿನ ನಾವು ಯಾವ ರೀತಿ ತಯಾರು ಮಾಡ್ತೀವಿ. ಮಹಾವಿದ್ಯಾಲಯದ ಆವರಣ ಸ್ವಚ್ಛತೆ ಆಗಿರ್ಬೋದು, ಮಹಾವಿದ್ಯಾಲಯ ಶೃಂಗರಿಸುವುದಾಗಿರ್ಬೋದು, ಆಮೇಲೆ ರಂಗೋಲಿಗಳನ್ನು ಹಾಕುವಂಥದ್ದಾಗಿರ್ಬೋದು, ಇವೆಲ್ಲವನ್ನು ಮಾಡ್ತೀವಿ. ಆಮೇಲೆ ಬೆಳಗ್ಗೆ ಮರುದಿನ ಅಂದರೆ ಆ ಗಣರಾಜ್ಯೋತ್ಸವದ ದಿನ ಬೆಳಗ್ಗೆ ಬೇಗನೆ ಮಹಾವಿದ್ಯಾಲಯಕ್ಕೆ ಆಗಮನ, ಆಮೇಲೆ ಅತಿಥಿಗಳಿಂದ ಪ್ರಾಚಾರ್ಯರಿಂದ ಧ್ವಜಾರೋಹಣ, ಮುಖ್ಯ ಅತಿಥಿಗಳಿಂದ ಭಾಷಣ, ಕಾರ್ಯಕ್ರಮದ ಅಧ್ಯಕ್ಷರಿಂದ ಭಾಷಣ, ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇವೆ, ವಂದನಾರ್ಪಣೆ ಮಾಡಲಿಕ್ಕೆ ಆಗ್ತದೆ, ನಂತರ ಸಿಹಿ ಹಂಚ್ತದೆ. ಹೀಗೆ ಈ ಅಂಶಗಳನ್ನು ಒಳಗೊಂಡ ಒಂದು ವರದಿಯನ್ನು ನೀವು ಬರೆದ್ರಿ ಅಂದರೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 53ನೇದು, ಇಲ್ಲಿಯೂ ಕೂಡ 3 ಪ್ರಶ್ನೆಗಳನ್ನು ನೋಡ್ತೀವಿ. ಒಂದಕ್ಕೆ ಅಥವಾ ಅನ್ನುವಂಥ ರೀತಿಯಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯ ಮುಖ್ಯಾಂಶಗಳನ್ನು ಬರೆಯಿರಿ. ಅಥವಾ ಕೋವಿಡ್ ನಿಯಂತ್ರಣಕ್ಕೆ ನಿಮ್ಮ ಕಾಲೇಜಿನಲ್ಲಿ ಕೈಗೊಂಡ ಕ್ರಮಗಳ ಕುರಿತು ಬರೆಯಿರಿ. ಅಥವಾ ಸಾರ್ಕ್ನ ಸ್ಥಾಪನೆಯಲ್ಲಿ ಭಾರತದ ಪಾತ್ರವನ್ನು ಕುರಿತು ಬರೆಯಿರಿ. ಈ 3ರಲ್ಲಿ ನಿಮಗೆ ಯಾವುದು ತುಂಬ ಸುಲಭವಾಗಿದೆಯೋ ಅನ್ನಿಸ್ಬೋದು, ಅದನ್ನು ನೀವು ಬರೀಬೋದು. ಇಲ್ಲಿ ನಾನು ನಿಮಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಮುಖ್ಯಾಂಶಗಳನ್ನು ಬರೆಯೋದ್ರ ಬಗ್ಗೆ ಹೇಳ್ತೀನಿ. ಯಾಕೆಂದರೆ ಇದು ಟೆಕ್ಸ್ಟ್ ಸಂಬಂಧಪಟ್ಟದ್ದು ಇದೆ, ನೀವು ಓದಿದಿರಿ. ಅಲ್ಲಿ ನಿಮಗೆ ಪಾಯಿಂಟ್ಸ್ಗಳು ಸಿಗ್ತವೆ. ಯಾವಾಗ ಪಕ್ಷಾಂತರ, ಯಾವುದಾದ್ರೂ ಮುಖ್ಯಾಂತರ ಅಂದರೆ 1985 ಏಪ್ರಿಲ್ 1ರಂದು ಜಾರಿಯಾಗಿತ್ತು ಯಾವುದು ಪಕ್ಷಾಂತರ ನಿಷೇಧ ಕಾಯ್ದೆ. ನಂತರ 2003ರಲ್ಲಿ ಸಂವಿಧಾನಕ್ಕೆ 91ನೇ ತಿದ್ದುಪಡಿ ಮೂಲಕ ಕೆಲವೊಂದು ಅಂಶಗಳನ್ನು ಅದಕ್ಕೆ ಸೇರ್ಪಡೆ ಮಾಡಲಾಯಿತು. ಅದರ ಮೂಲ ಯಾವ ಮುಖ್ಯಾಂಶಗಳನ್ನು ತಂದರೆ ನಾವು ಶಾಸನ ಸಭೆ ಸದಸ್ಯರು ಸ್ವ ಇಚ್ಛೆಯಿಂದ ತಮ್ಮ ಪಕ್ಷ ತ್ಯಜಿಸಿದರು ಅಂದರೆ ಅವರು ಪಕ್ಷಾಂತರದ ಕಾಯ್ದೆಯ ಅಡಿಯಲ್ಲಿ ಅನರ್ಹರಾಗ್ತಾರೆ. ಸದನದಲ್ಲಿ ವಿಪ್ಪನ್ನು ಉಲ್ಲಂಘಿಸಿದರು ಅಂದರೂ ಕೂಡ ಅವರು ಅನರ್ಹರಾಗ್ತಾರೆ. ಪಕ್ಷದ ಅನುಮತಿ ಇಲ್ಲದೆ ಸದನದಲ್ಲಿ ಮತ ಚಲಾಯಿಸಿದರು ಅಂದರೆ ಅಲ್ಲಿಯೂ ಕೂಡ ಅವರು ಅನರ್ಹರಾಗ್ತಾರೆ. ನಾಮಕರಣಗೊಂಡಂತಹ ಶಾಸಕರು 6 ತಿಂಗಳ ನಂತರ ಬೇರೆ ಪಕ್ಷಕ್ಕೆ ಸೇರ್ಪಡೆ ಆದರು ಅಂದರೆ ಆಗಲೂ ಕೂಡ ಅವರು ತಮ್ಮ ಸ್ಥಾನವನ್ನು ಕಳೆದುಕೊಳ್ತಾರೆ ಅನರ್ಹರಾಗಿ. ಇನ್ನು ಅನರ್ಹಗೊಂಡಂತಹ ವ್ಯಕ್ತಿಗಳು ಅಂದರೆ ಈ ಪಕ್ಷಾಂತರ ನಿಷೇಧ ಕಾಯ್ದೆಯ ಮೂಲಕ ಅನರ್ಹಗೊಂಡಂತಹ ವ್ಯಕ್ತಿಗಳು ಕೇಂದ್ರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಯಾವುದೇ ಲಾಭದಾಯಕ ಹುದ್ದೆಯನ್ನು ಅವರು ಒಪ್ಪಿಕೊಳ್ಳುವಂತಿಲ್ಲ. ನಿಮಗೆಲ್ಲ ಗೊತ್ತಿರ್ಬೋದು,
ಈ ರೀತಿ ಪಕ್ಷಾಂತರ ಕಾಯ್ದೆಯ ಅಡಿಯಲ್ಲಿ ಬಂದಿರುವಂಥ ಅನೇಕ ಜನರಿಗೆ ಈ ರೀತಿಯ ನಿಮ್ಮ ಇವರು ವಲಸೆ ಬಂದಂತಹ MLAಗಳಾಗಿರ್ಬೋದು, ಅವರಿಗೆ ನೇರವಾಗಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲದೇ ಇರುವಂಥದ್ದು. ಅವರು ಮತ್ತೆ ಚುನಾವಣೆಗೆ ನಿಂತು ಆಯ್ಕೆಯಾಗಿ ಆಮೇಲೆ ಅವರು ಹುದ್ದೆಯನ್ನು ಹೊಂದಬಹುದೇ ಹೊರತು ಕೇವಲ ನಾಮಿನೇಟ್ ಮಾಡಿ ಅಲ್ಲಿ ಹುದ್ದೆಯನ್ನು ಪಡೀಲಿಕ್ಕೆ ಅವಕಾಶ ಇಲ್ಲದೇ ಇರುವಂಥದ್ದು. ಮಂತ್ರಿಮಂಡಲದ ಗಾತ್ರ 15% ಮೀರುವಂತಿಲ್ಲ. ಇದು ಒಂದು ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿಯೇ ಮುಖ್ಯಾಂಶ. ಯಾಕೆಂದರೆ ಮೊದಲು ಪಕ್ಷಾಂತರ ಅಂದರೆ ಯಾರಿಗೆ ನಾನು ಮಂತ್ರಿ ಬೇಕೋ ಅವ್ರು ಎಲ್ಲರನ್ನೂ ಮಂತ್ರಿ ಮಾಡುವಂಥದ್ದು. ಸುಮಾರು 80-85 ಮಂತ್ರಿಗಳನ್ನು ನಾವು ಕರ್ನಾಟಕದಲ್ಲಿ ನೋಡ್ತಿದ್ವಿ ಹಿಂದೆ. ಇವತ್ತು ಕೇವಲ 34 ಮಂತ್ರಿ ಸ್ಥಾನಗಳಿಗೆ ಸೀಮಿತವಾಗಿದೆ. ಇದು ಪಕ್ಷಾಂತರ ನಿಷೇಧ ಕಾಯ್ದೆಯ ಒಂದು ಮುಖ್ಯಾಂಶ. ಇನ್ನು ಸದಸ್ಯರನ್ನು ಅನರ್ಹಗೊಳಿಸುವ ಅಧಿಕಾರ ಯಾರಿಗಿದೆ ಅಂದರೆ ಸಭಾಪತಿಗಳಿಗೆ ಇದೆ. ಆಮೇಲೆ ಪಕ್ಷೇತರ ಸದಸ್ಯ ಯಾವುದೇ ಪಕ್ಷ ಸೇರಿದರೂ ಕೂಡ ಅದು ಪಕ್ಷಾಂತರ ನಿಷೇಧ ಕಾಯ್ದೆಯ ಅನ್ವಯ ಅನರ್ಹನಾಗ್ತಾನೆ. ಅವನು ಸಹ ಸದಸ್ಯ ಆಗಿರ್ಬೋದೇ ಹೊರತು ನೇರವಾಗಿ ಆ ಪಕ್ಷವನ್ನು ಸೇರಲಿಕ್ಕೆ ಸಾಧ್ಯ ಇಲ್ಲ. ಇವುಗಳನ್ನು ನಾವು ವಿವರಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಸ್ನೇಹಿತರೆ, ಇಲ್ಲಿಯವರೆಗೆ ನಾವು ಈ 2022ರ ಪ್ರಶ್ನೆ ಪತ್ರಿಕೆ ಯಾವ ರೂಪವನ್ನು ಒಳಗೊಂಡಿತ್ತು, ಎಷ್ಟು ಪ್ರಶ್ನೆಗಳು ನಮಗೆ ಬರಬಹುದು, ಅದರಲ್ಲಿ ನಾವು ಎಂತಹ ಪ್ರಶ್ನೆಗಳನ್ನು ಉತ್ತರಿಸಬಹುದು ಅನ್ನುವಂತಹ ಈ ಒಂದು ವಿಚಾರವನ್ನು ನಾವು ನೋಡಿದ್ವಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಆ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನನ್ನು ಖಚಿತಗೊಳ್ಳಿ. ನಮಸ್ಕಾರ.